ಹೌದು, ನೀವೆಲ್ಲ ಮರೆಯದೇ ಟ್ಯೂನ್ ಮಾಡಿದ್ದೀರಿ. ಆಕಾಶವಾಣಿ ಬೆಂಗಳೂರು 101.3 3 ದಿನಗಳಿಂದ ನಮ್ಮ ಸಿನಿಧನಿ ಪ್ರೊಮೋ ಕೇಳ್ತಾ ಇದ್ದೀರಿ. ಅದರಲ್ಲಿ ಹೇಳಿರೋಂಥ ಮೊದಲ ಪದವೇ ಕಂಚಿನ ಕಂಠ, ನಟನೆಯಲ್ಲಿ ಗತ್ತು ಅಂತ ಹೇಳಿ. ಹಿರಿಯ ಕಲಾವಿದರು, ವಿಭಿನ್ನ ಪಾತ್ರಗಳಲ್ಲಿ ತೆರೆ ಮೇಲೆ ಮಿಂಚಿದಂಥವರು, ಹಲವು ಸಿನಿಮಾಗಳ ಮೂಲಕ ಜನಮಾನಸದಲ್ಲಿ ಜನಪ್ರಿಯರಾಗಿರುವಂಥ ಕನ್ನಡದ ಹೆಮ್ಮೆಯ ನಟ KS ಶ್ರೀಧರ್ ಅವರು ಇಂದು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ನಮಸ್ತೆ ಸರ್, ಆತ್ಮೀಯ ಸ್ವಾಗತ ಆಕಾಶವಾಣಿಗೆ. ನಮಸ್ಕಾರ. ಹೇಗಿದ್ದೀರಿ? ಫೈನ್, ಚೆನ್ನಾಗಿದ್ದೀನಿ. ತುಂಬ ಉತ್ಸಾಹ. ನೀವು ಒಂದು ರೀತಿ ವಯಸ್ಸಿನಲ್ಲಷ್ಟೇ ನಂಗೆ ಹಿರಿಯರು ಅನ್ನಿಸ್ತಾ ಇರೋದು, ಅದರ ಹೊರತಾಗಿ ಯುವಕರಿಗಿದ್ಲಿ ಇರಬೇಕಾದಕ್ಕಿಂತ ಹೆಚ್ಚಿನ ಹುಮ್ಮಸ್ಸು ನಾನು ನಿಮ್ಮಲ್ಲಿ ಕಾಣಿಸ್ತಾ ಇದ್ದೀನಿ. ಸೊ ಆ ಒಂದು ಆಸಕ್ತಿ, ಆ ಒಂದು ಸ್ವಲ್ಪ ಹೊತ್ತಿನ ಮಾತುಕತೆಯಲ್ಲಿ ನನಗದು ಅನ್ನಿಸ್ತು. ಬಹಳ ಖುಷಿ ಆಯಿತು ನಿಮ್ಮ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ರಮ್ಯ ಅವರೇ. ಸರ್, ಕನ್ನಡ ಚಿತ್ರರಂಗ ನಿಮಗೆ ಇಂದು ನೆನ್ನೆಯದಲ್ಲ, 70ರ ದಶಕದಲ್ಲೇ ನೀವು ಚಿತ್ರರಂಗಕ್ಕೆ ಕಾಲಿಟ್ಟಂಥವ್ರು. ಸೊ ನಿಮ್ಮ ಅನುಭವ, ನಿಮ್ಮ ಜರ್ನಿ ಬಹಳನೇ ದೊಡ್ಡದು. ಒಂದು ಸಲ ಹಿಂತಿರುಗಿ ನೋಡಿದಾಗ ನಿಮಗೆ ಏನು ಅನಿಸುತ್ತೆ ನಿಮ್ಮ ಜರ್ನಿ ಬಗ್ಗೆ? ನಾನು ಈ ಚಿತ್ರರಂಗಕ್ಕೆ ಬಂದಿದ್ದು 1976ನೇ ಇಸವಿನಲ್ಲಿ. ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡೆ. ಸುಮಾರು ಒಂದು 14-15 ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬೇರೆ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದೆ. ಜೊತೆಯಲ್ಲಿ ಹವ್ಯಾಸಿ ರಂಗಭೂಮಿ, BJ ಅವರ ಜೊತೆ ಸೇರಿ ಸ್ಪಂದನ ಅಂತ ಒಂದು ನಾಟಕದ ನಡುವನ್ನು ಕಟ್ಟಿ ಅವ್ರ ಜೊತೆ ಅವರ ನಿರ್ದೇಶನದಲ್ಲಿ ಭಾಳಷ್ಟು ನಾಟಕಗಳು ಕೆಲಸ ಮಾಡಿ ಅಲ್ಲಿ ಇಟ್ಕೊಂಡವನು. ಆಮೇಲೆ ಎಡಿಟರ್ ಆದೆ. ಆಗ್ತಾನೇ ವಿಡಿಯೋ ಬಂದಿತ್ತು. ಸೊ ನನಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸುಮಾರು ಕೆಲಸ ಮಾಡಿದ ಮೇಲೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡ್ತಾ ಇದ್ದಾಗ ನನಗೆ ಎಡಿಟಿಂಗು ತುಂಬ ಇಷ್ಟ ಅಂತ ಅನ್ನಿಸ್ತು. ಒಂದು ಆಟ ಆಡ್ಬೋದು ಅದರಲ್ಲಿ. ನನಗೆ ಅದು ಮುಂದೆ ಅದನ್ನು ವೃತ್ತಿಯಾಗಿ ತಗೋತೀನಿ ಅಂತ. ಸೊ ನಾನು ಎಡಿಟರ್ ಆದೆ ಭಾಳ ವರ್ಷಗಳ ಕಾಲ. ಹೀಗೆ ಅಲ್ಲಿಂದ ಒಂದು ಯಾವುದೋ ಒಂದು ಪ್ರೈವೇಟ್ ಚಾನೆಲ್ಗೆ ಕಾರ್ಯಕ್ರಮ ನಿರ್ಮಾಪಕನಾಗಿ ಸೇರಿಕೊಂಡೆ. ಮಧ್ಯಂತರದಲ್ಲೂ ಎಡಿಟರ್ ಆದಾಗ ಒಂದು 30-35 ಸಿನಿಮಾ ಕೆಲಸ ಮಾಡ್ತಾ ಇದ್ದೆ. ಆ್ಯಕ್ಟ್ ಮಾಡ್ತಿದ್ದೆ, ಅಂದರೆ ಸುಮ್ಮನೆ ಆ್ಯಸ್ ಎ ಹಾಬಿ ಅಷ್ಟೇ, ಗ್ಯಾಪಲ್ಲಿ. ಅದು 2012ರಿಂದ ನಮಗೆ ಸಿಕ್ಕಿದ್ರಿ. 3 ಇನ್ನಿಂಗ್ಸ್ ಆಯ್ತಲ್ಲಿ, 4ನೇ ಇನ್ನಿಂಗ್ಸು ನನ್ನ ಪ್ಯಾಷನ್ ತಗೊಳ್ಳೋಣ ಅಂಥೇಳಿ 2012ರಿಂದ ನಾನು ಫುಲ್ ಟೈಮು ನಟನೆಯನ್ನು ವೃತ್ತಿಯಾಗಿ ತಗೊಂಡೆ. 70ರ ದಶಕದಲ್ಲೇ ಇಂಡಸ್ಟ್ರಿಗೆ ಬಂದವರು, ಅಲ್ಲಿಂದ ನೀವು ಫುಲ್ ಟೈಮ್ ವೃತ್ತಿಯಾಗಿ ನಟನೆಯನ್ನು ಸ್ವೀಕಾರ ಮಾಡೋದಕ್ಕೆ ತುಂಬ ವರ್ಷ ಹಿಡಿತಲ್ಲ. ನೀವು ನಮಗೆ ಲೇಟಾಗಿ ಸಿಕ್ಕಿದ್ರಿ ಅಂತ ನಿಮಗೆ ಬೇಸರ ಇಲ್ಲ? ನಮಗಂತೂ ಬೇಸರ ಇದೆ. ಇಲ್ಲ, ನನಗೆ ನನ್ನ ಮಟ್ಟಿಗೆ ಇದು ಸರಿಯಾದ ಸಮಯದಲ್ಲಿ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ. ಅಂದರೆ ಎಲ್ಲ ಅನುಭವಗಳ ಬುತ್ತಿಯನ್ನು ಹೊತ್ತು ನಟನೆಗೆ ಇಳಿಬೇಕು ಅನ್ನುವಂಥದ್ದು, ಎಲ್ಲವನ್ನು ಕಲಿತು ಬರಬೇಕು ಅನ್ನುವಂಥದ್ದನ್ನು ನೀವು ಪ್ರೂವ್ ಮಾಡಿದ್ರಿ. ಸರ್, ನೀವು ಪ್ರಸಾದ್ ಅವ್ರ ಜೊತೆ, ಬಾಲು ಮಹೇಂದ್ರ ಅವ್ರ ಸರ್ ಜೊತೆ, ಮಣಿರತ್ನಂ ಅವ್ರ ಜೊತೆ, ಸೇತು ಮಹಾದೇವನ್ ಅವ್ರ ಜೊತೆ, ಗಿರೀಶ್ ಕಾಸರವಳ್ಳಿ, ಶಿವರಾಮ್ ಕಾರಂತರು, ಕಂಬಾರರು, BV ಕಾರಂತರು, ವಾದಿರಾಜ್, ಒಂದು ರೀತಿ ಪಟ್ಟಿ ಬೆಳೀತಾ ಹೋಗುತ್ತೆ. ಎಲ್ಲರೂ ಚಿತ್ರರಂಗದ ಘಟಾನುಘಟಿಗಳೇ. ಅದು ಒಂದು ಭಾಷೆಯಲ್ಲಿ ಅಲ್ಲ, 10 ಹಲವು ಭಾಷೆಗಳಲ್ಲಿ ಕೆಲಸ ಮಾಡಿರುವಂಥವ್ರು. ಅಂಥವರೆಲ್ಲರ ಗರಡಿಯಲ್ಲಿ ನೀವು ಪಳಗದಂಥವ್ರು, ಅವರೊಟ್ಟಿಗೆ ನೀವು ಸಹ ನಿರ್ದೇಶನ ಮಾಡಿದಂಥದ್ದು, ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿದೆ ಸರ್? ತುಂಬ ಚೆನ್ನಾಯಿತು ನೋಡಿ. ನಾನು ಇಂಡಸ್ಟ್ರಿಗೆ ಬಂದಿದ್ದು ಆವಾಗಿನ ಪ್ರಖ್ಯಾತ ಛಾಯಾಗ್ರಾಹಕರು S. ರಾಮಚಂದ್ರ ಅಂತ, ಅವಾರ್ಡ್ ವಿನ್ನಿಂಗ್ ಕ್ಯಾಮ್ರಾಮನ್. ಅವರು ನಮ್ಮ ನೈಬರ್ ಕೂಡ ಆಗಿದ್ದರು. ಅವ್ರ ಮುಖಾಂತರನೇ ಬಂದಿದ್ದು ನಾನು. ಸೊ ಅವರು ಒಂದು ವಿಷಯ ಹೇಳಿದ್ರು ಆವಾಗ ನೋಡಿ, 76ನಲ್ಲಿ ಹೇಳಿದ್ದು, 75ನೇ ಇಸ್ವಿನಲ್ಲಿ, ನೀನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಫಸ್ಟು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡು. ಡೈರೆಕ್ಟ್ರ್ ಆಗಬೇಕು ಅಂತಲ್ಲ, ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡು ಫಸ್ಟು. ಆಮೇಲೆ ನಿರ್ಧಾರ ಮಾಡು ನಿನಗೆ ಯಾವುದು ಹೊಂದುತ್ತೆ. ಯಾಕೆಂದರೆ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದಾಗಲೇ ನಮಗೆ ಈ ಪರಿಪೂರ್ಣವಾಗಿ ಒಂದು ಚಿತ್ರಣ ಸಿಗುತ್ತೆ, ಒಂದು ಗಟ್ಟಿತನ ಬರುತ್ತೆ. ಆಮೇಲೆ ಚೂಸ್ ಮಾಡು ಅಂತ ಹೇಳಿದರು. ಹಾಗಾಗಿ ನಾನು ಒಂದು 15 ಸಿನಿಮಾಗಳಿಗೆ ಕೆಲಸ ಮಾಡಿದೆ. ಫಾರ್ಚುನೇಟ್ಲಿ ಋಷಿಶೃಂಗ VRK ಪ್ರಸಾದ್ ಅಂತ ಮಾಡಿದರು. ದಟ್ ವಾಸ್ ಮೈ ಫಸ್ಟ್ ಇದು. ಆಮೇಲೆ ಬಾಲು ಮಹೇಂದ್ರ ಅವರು ಕೋಕಿಲ ಚಿತ್ರ ಮಾಡೋದಕ್ಕೆ ಬೆಂಗಳೂರಿಗೆ ಬಂದರು. ಯಾರು ನಮ್ಮ ನಾಟಕದ ತಂಡದಲ್ಲಿ ಗುಬ್ಬಿ ವೀರಣ್ಣವ್ರ ಮಗ GV ಶಿವಾನಂದ್ ಅವರಿದ್ದರು. ಅವ್ರು ನನಗೆ ಭಾಳ ಒಟ್ಟಿಗೆ ನಟನೆ ಮಾಡ್ತಾಯಿದ್ವಿ, ನಮ್ಮ ಟ್ರೂಪ್ನಲ್ಲೇ ಇದ್ದರು. ಅವ್ರಿಗೆ ಹತ್ತಿರ ಬಂದಾಗ ಹೇಳಿದರು, ಇಲ್ಲ ಶ್ರೀಧರ್ ಇದ್ದಾರೆ ತಗೊಳ್ಳಿ ಅಂತ. ಸೊ ಹಾಗಾಗಿ ನನಗೆ ಅವ್ರ ಚಿತ್ರದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಕಮಲ್ ಹಾಸನ್ ಅವರು, ಶೋಭಾ, ಪಲ್ಲವಿ ಅನುಪಲ್ಲವಿ ಚಿತ್ರಕ್ಕೆ ಕೂಡ ನೀವು ಮಣಿರತ್ನಂ ಸರ್ ಜೊತೆ. ಅದಾದಮೇಲೆ ಪಲ್ಲವಿ ಮಣಿರತ್ನಂ ಅವರು ಮೊದಲನೇ ಸಿನಿಮಾ ಕನ್ನಡ ಮಾಡಿದರು. ಅದಕ್ಕೆ ಬಾಲು ಮಹೇಂದ್ರ ಅವರು ಕ್ಯಾಮ್ರಾಮನ್ನು.
ಸೊ ಅವರು ಸಜೆಸ್ಟ್ ಮಾಡಿದರು, ಶ್ರೀಧರ್ ಅಂತಿದ್ದಾರೆ, ಶ್ರೀಧರನ್ ತಗೊಳ್ಳಿ ಅಂದರೆ ನಾ ಎಲ್ರಿಗೂ ಅಲ್ಲೂ ಕನ್ನಡೇತರರು ಇದ್ದರು. ಅನಿಲ್ ಕಪೂರು, ಕಿರಣ್ ವೈರಾಲಿ ಅಂತ, ವಿಕ್ರಮ್ ಅವರು, ಹಾಗೆ ಎಲ್ಲ ಇದೆ ಕನ್ನಡ ಸೊ ಬೇಸಿಕಲಿ ಅವ್ರಿಗೆಲ್ಲ ಕನ್ನಡ ಒಂದು ಹೇಳ್ಕೊಡೋ ಒಂದು ಕೆಲಸಗಳು ಶುರು ಆಯಿತು. ಸೊ ನನಗೂ ನಮ್ಮ ಕನ್ನಡ ಭಾಷೆ ಬಗ್ಗೆ ಒಂದು ಅಭಿಮಾನ ಹೋಮ್ವರ್ಕ್ ಮಾಡುವಂಥ ಒಂದು ಅವಕಾಶ ಸಿಕ್ತು. ಹೀಗೆ ಒಂದರಿಂದ ಒಂದು ಸೇತು ಮಾಧವನವರು ಹೀಗೆ ಮುಂದುವರಿತು, ಮಾನಿನಿ ಹೀಗೆ. ಒಂದು ರೀತಿ ನೀವು ಕೆಲಸ ಮಾಡಿದಂಥ ನಿರ್ದೇಶಕರು ಇರ್ಬೋದು, ಅವ್ರ ಕೆಳಗಡೆ ಕೆಲಸ ಮಾಡಿದಿರ್ಬೋದು, ಆ ಸಿನಿಮಾಗಳಿರ್ಬೋದು, ಒಂದು ಪ್ರಶಸ್ತಿ ವಿಜೇತರು, ಇನ್ನೊಂದು ಪ್ರಶಸ್ತಿ ವಿಜೇತ ಸಿನಿಮಾಗಳು. ಸೊ ಅವಾರ್ಡ್ ವಿನ್ನಿಂಗ್ ಮೂವೀಸು, ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ಸು, ಇವರ ಗರಡಿಯಲ್ಲೇ ನೀವಿದ್ರೆ ಸೊ ನಿಮಗೆ ಸಿನಿಮಾನ ನೋಡುವಂಥ ರೀತಿಯೇ ಬೇರೆ ರೀತಿ ಅನ್ನಿಸ್ತಾ? ಹೌದು, ಏಕೆಂದರೆ ಪ್ರೇಕ್ಷಕನಾಗಿ ಸಿನಿಮಾ ನೋಡೋದು ಬೇರೆ, ಒಂದು ಖುಷಿಗಾಗಿ ಒಂದು ಮನೋರಂಜನೆ ಇರುತ್ತೆ, ಅಥವಾ ಭಾಳ ಸೀರಿಯಸ್ ಆಗಿ ಕಥೆ ಕಾದಂಬರಿನ ತಿಳ್ಕೊಳ್ಳುವಂಥದ್ದು. ಈ ಬೇರೆ ಬೇರೆ ನಿರ್ದೇಶಕರು ಕೆಲಸ ಮಾಡಿದಾಗ ಅವರವರು ಆ ಸಿನಿಮಾಗಳನ್ನು ನೋಡೋ ರೀತಿ, ಅಂದರೆ ಒಬ್ಬೊಬ್ಬರು ನಿರ್ದೇಶಕರದ್ದು ಒಂದೊಂದು ಪ್ಲಸ್ ಪಾಯಿಂಟ್ ಇತ್ತು. ಈಗ ಬಾಲು ಮಹೇಂದ್ರ ಅವರ ಜೊತೆ ಕೆಲಸ ಮಾಡಿದಾಗ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್, ಕಪ್ಪು ಬಿಳುಪಿನ ಚಿತ್ರ, ಆದರೂ ಇವತ್ತು ಕಣ್ಣಿಗೆ ಕಟ್ಟದಾಗಿದೆ, ಅಂದರೆ ಕಣ್ಣಿಗೆ ಕಲರ್ಫುಲ್ ಆಗಿದೆ ಅಂತ. ಬ್ಲ್ಯಾಕ್ ಆ್ಯಂಡ್ ವೈಟ್ ಆದ್ರೂ ಅಷ್ಟು ಕಲರ್ಫುಲ್ ಆಗಿತ್ತು. ಹಾಗೆ ವಿಷುಯಲಿ ಕತೆ ಹೇಳ್ಬೋದು ಅಂತ, ಸಂಭಾಷಣೆ ಇದೆ, ಹಾಡಿರುತ್ತೆ, ಎಲ್ಲ ಮ್ಯೂಸಿಕ್ ಇರುತ್ತೆ. ಇಲ್ದಲೇನೂ ನಾವು ಕತೆ ಹೇಳಬೇಕು, ಯಾಕೆಂದರೆ ಬೇಸಿಕಲಿ ಸಿನಿಮಾ ಇಸ್ ಎ ವಿಷುವಲ್ ಮೀಡಿಯಾ ಅಲ್ವಾ. ಅದು ಮಣಿರತ್ನಂ ಅವ್ರ ಜೊತೆ ಕೆಲಸ ಮಾಡಿದಾಗ ನೋಡಿ, ಅವ್ರದ್ದು ಮೇನ್ ಅಂಶ, ನಾನು ಬಹುತೇಕ ನೀವು ಉಳಿದ ಚಿತ್ರಗಳನ್ನು ನೋಡಿದರೂ ಸಹ ಅನಿಸುತ್ತೆ, ಸೈಲೆನ್ಸ್ನ ಹೇಗೆ ಯೂಸ್ ಮಾಡ್ಕೋತಾರೆ ಅಂತ. ಮಾತುಗಳ ನಡುವೆ ಇರೋ ನಿಶ್ಶಬ್ದ ಇದೆಯಲ್ಲ, ಅದೇ ಕತೆ ಹೇಳೋದು, ಅದೇ ಮಾತಿಗೆ ಅರ್ಥ ಕೊಡೋದು. ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಇರೋ ಮಧ್ಯ ಮೌನ, ಮಾತಿಗೆ ಅರ್ಥ ಕೊಡೋದೇ ಅದು ಅಲ್ವಾ. ಸೊ ನೋಡಿ, ಅದನ್ನು ಕಲಿತೆ. ಅವರು ಬಹುತೇಕ ಸಿನಿಮಾಗಳಲ್ಲಿ ನೋಡಿ ತುಂಬ ಚೆನ್ನಾಗಿ ಅರ್ಥಕೊಂಡು ಕೆಲಸ ಮಾಡ್ತಾರೆ, ಅದೇ ಬಿಗ್ಗೆಸ್ಟ್ ಸ್ಟ್ರೆಂತ್. ಹಾಗೆ ಆಮೇಲೆ ಗಿರೀಶ್ ಕಾಸರವಳ್ಳಿ ಅವ್ರ ಜೊತೆ ಮಾಡಿದಾಗ ಟೆಕ್ನಿಕಲಿ ಮಾಸ್ಟರ್ ಕ್ರಾಫ್ಟ್ಸ್ಮನ್ ಅವರು. ನಾವು ಅವರ 2ನೇ ಸಿನಿಮಾ ಆಕ್ರಮಣ, ನಾನು ಸಾಧನೆ ನಿರ್ದೇಶನ ಕೆಲಸ ಮಾಡಿದ್ದು, ಎಷ್ಟು ಚೆನ್ನಾಗಿ ಮಾಡೋರು ಅಂತಂದರೆ ನರೇಟಿವ್ನ ಇದು ನಮ್ಗನ್ಸೋದು ಇದೇನು ಇದ್ದಕ್ಕಿದ್ದಾಗೆ ಅಲ್ಲಿ ಕಟ್ ಮಾಡಿಬಿಟ್ರಲ್ಲ ಅಂತ. ಬಟ್ ಅದು ಸಿನಿಮಾ ಗ್ರಾಮರು, ಅದು ಸಿನಿಮಾದೊಂದು ಭಾಷೆ ತಾನೆ, ಸಿನಿಮಾದೊಂದು ಭಾಷೆ, ವಿಜುವಲ್ ಭಾಷೆ. ನಮ್ಮ ಮಾತಾಡೋ ಹಾಗೆ ಕನ್ನಡ ಭಾಷೆ ಅಂತೀವೋ, ಸಿನಿಮಾದ್ದು ಒಂದು ಭಾಷೆ ಇದೆ. ಸೊ ಆ ಸಿನಿಮಾ ಮಾಡೋದೇ ಆ ಭಾಷೆಯಲ್ಲಿ. ಸೊ ಅದನ್ನು ಅವರು ಭಾಳ ಪರಿಣಿತರು ಅಂತ ಹೇಳ್ಬೋದು. ಅದನ್ನು ಒಂದು ಸ್ವಲ್ಪ ನಮಗೆ ತಲೆಗೋಯ್ತು, ಈ ಥರ ಕತೆ ಹೇಳಬೇಕು. ನಾನ್ ಲೀನಿಯರ್ ಅಂತೇನು ಇವತ್ತೇನು ಮಾತಾಡ್ತೀವಲ್ಲ, ಲೀನಿಯರ್ ಫ್ಯಾಷನ್ ಬೇರೆ, ನಾನ್ ಲೀನಿಯರ್ ಅಂತ, ಆ ಥರ. ಸೊ ಒಬ್ಬೊಬ್ಬರು ನಿರ್ದೇಶಕರ ಜೊತೆ ಆ ಥರ ಚೂರು ಕಲ್ತಿದ್ದು, ಅದೇ ನಮ್ಮ ಅನುಭವ ಅಂತ ಹೇಳ್ಬೋದು. ಆ ಬುತ್ತಿ ದೊಡ್ಡದಾಯಿತು, ಅನುಭವದ ಬುತ್ತಿ ದೊಡ್ಡದಾಯಿತು. ಇನ್ನೊಂದು ತುಂಬ ಕಾಡ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮ ಕುಟುಂಬದ ಹಿನ್ನೆಲೆ ನೋಡಿದಾಗ ಎಲ್ಲವೂ ಶಿಸ್ತು ಭರಿತವಾಗಿ ಇರುವಂಥದ್ದು. ಸಾಧಾರಣವಾಗಿ ಅದು 70ರ ಒಂದು ದಶಕದ ಸಮಯ ಅಂತ ಹೇಳಿದ್ರೆ ಸಿನಿಮಾನ ನೋಡ್ತಿದ್ದಂಥ ರೀತಿನೇ ಬೇರೆ ಇದ್ದಂಥ ಮನಸ್ಥಿತಿಗಳು. ಸೊ ಅಂಥ ಒಂದು ಸಮಯದಲ್ಲಿ ನಿಮ್ಮ ಇಡೀ ಒಂದು ಕುಟುಂಬ ಸೈನ್ಯದ ಒಂದು ಹಿನ್ನೆಲೆ ಇದ್ದಂಥ ಕುಟುಂಬ ನಿಮ್ಮನ್ನು ಇಂಡಸ್ಟ್ರಿಗೆ ಹೋಗಲಿಕ್ಕೆ ಬಿಡ್ತಾ ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಅಲ್ಲ, ಹೋಗೋಕ್ಕೆ ಬಿಡಲಿಲ್ಲ ಅಂದ್ಕೊಂಡ್ರು, ಇವನು ಅಷ್ಟೇ ಹೋದ ಅಂತ, ಕೈ ತಪ್ಪಿ ಹೋದ ಅಂತಂದಿತ್ತು. ಬಟ್ ಒಂದೇ ಒಂದು ನಮ್ಮ ತಂದೆಯವ್ರು ಹೇಳಿದ ಜ್ಞಾಪಕ ಆಯಿತು, ನೀ ಏನೇ ಮಾಡು ಅದನ್ನು ಕರೆಕ್ಟಾಗಿ ಮುಂದುವರಿಬೇಕು. ಸೊ ಅದೊಂದು ಫ್ರೀಡಮ್ ಕೊಟ್ಟರು ಅವರು. ಅವ್ರು ಬೇಡ ಅಂತ ಯಾವತ್ತೂ ಹೇಳಿಲ್ಲ, ನಿಮ್ಗೆ ಇಷ್ಟ ಮಾಡು, ಬಟ್ ಏನು ನೀವು ಹೇಳಿದ್ರಲ್ಲ ಅದೊಂದು ಶಿಸ್ತು, ಅದಿಟ್ಕೊಂಡು ಹೋದರೆ ಸಾಧನೆ ಮಾಡ್ಬೋದು ಅಂತ ಒಂದು ಆವತ್ತು ಮನವರಿಕೆ ಆಗಿತ್ತು. ಅಪ್ಪ ಹೇಳಿದ ಆ ಮಾತನ್ನ ಈ ಕ್ಷಣಕ್ಕೂ ನೀವು ಮರ್ತಿಲ್ಲ. ಸೂಪರ್ ಸರ್. ನಿಮ್ಮ ಹುಟ್ಟೂರು, ನಿಮ್ಮ ಒಂದು ಹಿನ್ನೆಲೆ ಬಗ್ಗೆ, ನಿಮ್ಮ ಬಾಲ್ಯ? ನಮ್ಮ ತಂದೆಯವರು ಆರ್ಮಿಲಿದ್ದರು, ಸೂರ್ಯನಾರಾಯಣಪ್ಪ ಅಂತ, ಕರ್ನಲ್ ಆಗಿ ರಿಟೈರ್ ಆದರು. ನಾವು 4 ಜನ ಅಣ್ಣ ತಮ್ಮಂದರು, ಎಲ್ಲ ಇನ್ನಿಬ್ಬರು ಇಂಜಿನಿಯರ್ಸು, ಅಣ್ಣ ತಮ್ಮ ಇಬ್ಬರು ಇಂಜಿನಿಯರ್ಸು. ನನ್ನ ತಮ್ಮ ರಮೇಶ್ ಅಂತ, ಅವರು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿದ್ದಾರೆ, ಇದನ್ನು ಆ್ಯಕ್ಟರ್ ಆಲ್ಸೋ, ನೋನ್ ಹೇಳ್ಬೋದು, ಮ್ಯಾಜಿಕ್ ರಮೇಶ್ ಅಂತ ಕೇಳಿದ್ರು. ಅವ್ನು ನನ್ನ ಕಡೆಯ ತಮ್ಮ. ಮ್ಯಾಜಿಕ್ ರಮೇಶ್ ನನ್ನ ಕಡೆಯ ತಮ್ಮ. ನಾನು ಮದುವೆ, ನಾನು ನನ್ನ ಹೆಂಡತಿ ಸಾಯಿ ಪ್ರಸನ್ನ ಅಂತ. ಈಗ ನಮ್ಮ ತಂದೆಯವರಿಲ್ಲ, ನಮ್ಮ ತಾಯಿಯವರಿದ್ದಾರೆ, ಶಾರದಾಂಬ ಅಂತ. ಇಬ್ಬರು ಹೆಣ್ಮಕ್ಳು, ಪಲ್ಲವಿ ಮತ್ತು ಗೌರಿ, ಮದುವೆ ಆಗಿದೆ, ಇಬ್ಬರು ಕೆಲಸದಲ್ಲೇ ಇದ್ದಾರೆ, ಎಲ್ಲ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಇಷ್ಟು ಅದ್ಭುತ ಕುಟುಂಬ. ನೀವು ಹುಟ್ಟಿ ಬೆಳೆದಿದ್ದೆಲ್ಲವೂ ಬೆಂಗಳೂರು? ಬಟ್ ಮೂಲತಃ ಹಾಸನ ಜಿಲ್ಲೆಯ ಕೊಣನೂರು ಅಂತ.
ಕೊಣನೂರು. ಓಕೆ ಓಕೆ. ನಮ್ಮ ಪೃಥ್ವಿ ಕೊಣನೂರು ಅವರು ಮೊನ್ನೆ ಅಷ್ಟೇ ಫಿಲ್ಮ್ ಫೇರ್ ಅವಾರ್ಡ್ ತಗೊಂಡ್ರು ಅದೇ ಊರಿನ. ಅವರು ನನ್ನ ಅಣ್ಣನ ಮಗ, ಅಂದರೆ ನಮ್ಮ ದೊಡ್ಡಪ್ಪನ ಮಗನ ಮಗ, ನನ್ನ ಕಸಿನ್ ಮಗ. ಎಲ್ಲವೂ ಇಲ್ಲೇ ಸುತ್ಕೊಂಡಿದ್ದಾರೆ. ಹಾಗಿದ್ರೆ ಒಂದು ರೀತಿ ಒಂದು ಕಲೆ ಅನ್ನೋದು ಬಹುಶಃ ನಿಮ್ಮ ಇಡೀ ಕುಟುಂಬಕ್ಕೆ ಎಲ್ಲ ಒಂದು ಕಡೆ ಜೀನ್ಸಿಂದ ಬಂದಿರ್ಬೋದು ಅನ್ಸುತ್ತಲ್ಲ. ಖಂಡಿತವಾಗಿ. ಸರ್, ನೀವು ಅವತ್ತಿನಿಂದ ಕೂಡ ಚಿತ್ರರಂಗವನ್ನು ನೋಡಿದ್ದೀರಾ, 70ರ ದಶಕದಿಂದ ಇವತ್ತಿಗೂ ಕೂಡ ನೀವು ಚಿತ್ರರಂಗದಲ್ಲಿ ಸಕ್ರಿಯರಾಗಿ ಇರುವಂಥವರು. ಮೇಜರ್ ವ್ಯತ್ಯಾಸ ಅಂತ ಏನಾದರೂ ಪಟ್ಟಿ ಮಾಡ್ತೀರಾ ಅಂದಿಗೂ ಇಂದಿಗೂ? ಅಂದರೆ ಅಷ್ಟು ಭಾಳ ವಿಸ್ತಾರವಾದ ಒಂದು ಸಬ್ಜೆಕ್ಟು. ನೋಡಿ, ಅಂದು ಅಂದರೆ ನಾನು ನೋಡಿದ ಮಟ್ಟಿಗೆ ಹೇಳ್ತೀನಿ, 70 ಮತ್ತು 80ರ ದಶಕ, ಅರ್ಲಿ 90s ಆಲ್ಸೋ. ಒಂದು ಇವತ್ತಿಗೆ ಅದು ಚರ್ಚೆ ಮಾಡ್ಬೋದು ಸರಿಯೋ ಅಲ್ವೋ ಅಂತ, ಬೇರೆ ಚಿತ್ರಗಳ ಹಾವಳಿ ಅಷ್ಟಿರಲಿಲ್ಲ. ನಿಜ. ಅದು ಒಂದು. ಅಂದರೆ ಅದರಿಂದಾಗಿ ಸಿನಿಮಾ ಓಡ್ತಿತ್ತು ಅಂತ ಹೇಳ್ತಿಲ್ಲ. ಕನ್ನಡತನ ಉಳ್ಕೊಂಡಿತ್ತು, ಗಟ್ಟಿಯಾಗಿತ್ತು ಕನ್ನಡತನ. ಅಂದರೆ ಬರೀ ಭಾಷೆ ಅಲ್ಲ, ಕನ್ನಡ ಅಂದರೆ ಬರೀ ಭಾಷೆ ಅಲ್ಲ, ನಮ್ಮ ಸೊಗಡು ಎಲ್ಲ, ನಮ್ಮ ನೆಲ, ಆಚಾರ, ವಿಚಾರ, ನಮ್ಮ ಸಂಗೀತ ಎಲ್ಲ, ಅದೆಲ್ಲ ಸೇರಿ ಕನ್ನಡತನ. ಆಮೇಲೆ ಅವತ್ತಿನ ಸಿನಿಮಾಗಳು ನೋಡಿದ್ರೆ ಮೇನ್ ಆಡಿಯನ್ಸ್ ಕುಟುಂಬನೇ. ಹೌದು. ಒಬ್ರಿಗೋಸ್ಕರ ಅಂತ ಏನು ಸಿನಿಮಾ ಮಾಡ್ತಿಲ್ಲ, ಇಡೀ ಕುಟುಂಬ ಕೂತ್ಕೊಂಡು ನೋಡೋದೇ ಸಿನಿಮಾ. ಎಲ್ಲರೂ ಈ ಒಬ್ಬೊಬ್ಬರೇ ಸಿನಿಮಾಗೆ ಹೋಗಿದ್ದು ನೆನಪಿಲ್ಲ, ನನಗಂತೂ ನೆನಪಿಲ್ಲ. ಎಲ್ಲರ ಜೊತೆ ಹೋಗಿದ್ದು, ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಹಾಗೆ. ಆಮೇಲೆ ಬಹುತೇಕ ನಮ್ಮ ಮಣ್ಣಿನ ನೆಲದ ಕಥೆಗಳೇ ಆಗಿರುವು. ಕಥೆಗಳು, ಕಾದಂಬರಿಗಳು, ನಾಟಕ ಆಧಾರಿತ, ಜಾನಪದ, ಪೌರಾಣಿಕ ಅಲ್ವಾ, ಚಾರಿತ್ರಿಕ. ಸೊ ಇವೆಲ್ಲ ವಿಭಿನ್ನವಾದ ಕಥೆಗಳನ್ನು ಮಾಡೋರು. ಸೊ ಅದು ಅಂದಿನ ಸಿನಿಮಾ ಅಂತ ಹೇಳ್ಬೋದು. ಅಂದರೆ ಮಾಹಿತಿನೂ ಇತ್ತು, ಮನರಂಜನೆ ಎಲ್ಲದೂ ಇತ್ತು. ಹಾಡು, ಹಸೆ, ಫೈಟ್ ಇರೋದು, ಎಲ್ಲ ಇರೋದು, ಅದೇನು ಎಲ್ಲ ಸೇರಿಕೊಂಡಿದ್ದು ಸಿನಿಮಾಗಳೇ. ಇವತ್ತಿನ ಸಿನಿಮಾ ಬೇರೆ ಆಗಿದ್ದಕ್ಕೆ ಒಂದು ಜನ್ರೇಷನ್ನೇ ತುಂಬ ಚೇಂಜ್ ಆಗೋಯಿತು. ಜನ್ರೇಷನ್ ಚೇಂಜ್ ಆಗೋದು ಕಾರಣ ಅಂತಂದರೆ ಟೆಕ್ನಾಲಜಿ ಅಷ್ಟು ಬೆಳೆದು ಬಿಡ್ತು. ಟೆಕ್ನಾಲಜಿ ಅದರಲ್ಲಿ ಎರಡು ಹೇಳ್ಬೋದು. ಒಂದು, ಟೆಕ್ನಾಲಜಿ ಬೆಳೆದಿದ್ದು ತುಂಬ ಇಂಪ್ರೂವ್ ಆಗಿದ್ದರು. ನಾವು ಇವತ್ತಿನ ಸನ್ನಿವೇಶದಲ್ಲಿ ಪ್ರೇಕ್ಷಕರನ್ನು ಸಿನಿಮಾ ಥಿಯೇಟ್ರಿಗೆ ಸೆಳೆಯೋದಕ್ಕೆ ನಾವು ಸೋತಿದ್ದೀವಿ. ಯಾಕೆ ಸೋತಿದ್ದೀವಿ ಅಂತಂದ್ರೆ ಅದಕ್ಕೇನೋ ಒಂದು ಭಾಳಷ್ಟು ಕಾರಣ. ಒಂದು, ಅಂಥ ಸಿನಿಮಾಗಳು ಬರ್ತಿಲ್ಲ ಅಂತ ಹೇಳ್ಬೋದು. ನಾವು ನೋಡುವಂಥ ಸಿನಿಮಾಗಳು ಬರ್ತಿಲ್ಲ, ಕಥೆ ಇಲ್ಲ ಅನ್ನೋದು ಕೂಡ ಕೂಗು ಕೇಳಿ ಬರ್ತಾ ಇದೆ. ಸಂಖ್ಯೆ ಜಾಸ್ತಿ ಆಗಿದೆ, 100 ಆಗಿದೆ. ಅವತ್ತು 30, 40, 50 ಇದ್ದಿದ್ದು ಇವತ್ತು 100 ಸಿನಿಮಾ ಲೆಕ್ಕದಲ್ಲಿ ಬಂದಿದ್ದೀವಿ. ವರ್ಷಕ್ಕೆ ಒಂದು 200 ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗೋದು, ಅಂದರೆ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಆಗೋ ಲೆವೆಲಿಗೆ ಬಂದಿದ್ದೀವಿ. ಪ್ರೊಡ್ಯೂಸ್ ಜಾಸ್ತಿ ಆಗಿರುತ್ತೆ, ರಿಲೀಸ್ ಅದೊಂದು. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ನಾವು ನೋಡಬೇಕಾದ್ದೇನು ಅಂದರೆ, ಸಿನಿಮಾ ನೋಡ್ತಿಲ್ಲ ಅಂತ ಜನಗಳು ಸಿನಿಮಾ ನೋಡ್ತಿದ್ದಾರೆ, ಬಟ್ ಸಿನಿಮಾ ನೋಡೋ ಅಥವಾ ಎಂಟರ್ಟೈನ್ಮೆಂಟ್ ನೋಡೋ ಪ್ಲ್ಯಾಟ್ಫಾರ್ಮ್ಗಳು ಚೇಂಜ್ ಆಗಿದೆ ಅಲ್ವಾ. ಅದು ನಾವು ಗಮನಿಸಬೇಕಾದ್ದು. ಏನು ಬಹುಶಃ ಈ ಮಾತು ಥಿಯೇಟರ್ ಕಲ್ಚರ್ ಹೋಗ್ತಾ ಇದೆ ಅನ್ನೋದ್ರ ಕಡೆ ಹೋಗುತ್ತೆ. ಅಂದರೆ ಥಿಯೇಟ್ರಿಗೆ ಹೋಗೋದಕ್ಕೆ, ಏಕೆಂದರೆ ಇವತ್ತು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತಂದರೆ ಒಂದು ದುಡ್ಡಿಂದು ಇದೆ, ದುಡ್ಡು ಜಾಸ್ತಿ ಆಗಿದೆ ಅಂತ. ಎರಡನೇದು, ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ನಾವು ಸಿನಿಮಾ ನೋಡೋಕ್ಕೆ ಹೋಗ್ತೀವಿ. ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಬೇಕು, ಏನೋ ಒಂದು ದೊಡ್ಡದು ಬೃಹದಾಕಾರದ್ದು ಇದ್ದರೆ ಮಾತ್ರ ನಾವು ಥಿಯೇಟ್ರಿಗೆ ಹೋಗ್ತೀವಿ. ಈ ಸಣ್ಣ ಕತೆ ನೋಡೋದಕ್ಕೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಇದೆ. ನಾವು ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಯಾವುದು, ಸ್ಮಾರ್ಟ್ ಟಿವಿ ಆಗ್ಬೋದು, ಲ್ಯಾಪ್ಟಾಪು, ಮೊಬೈಲ್ಗೆ ಹೋಗ್ತೀವಿ, ಎಲ್ಲಿ ಬೇಕಾದ್ರೂ ಸಿನಿಮಾ ನೋಡ್ಬೋದು. OTT ಪ್ಲ್ಯಾಟ್ಫಾರ್ಮ್ಸ್ ಬಂದಿದೆ ಅಲ್ವಾ, ಅದೊಂದು ಆಗಿದೆ. ಇದರಿಂದಾಗಿ ಏನಾಗೋಯ್ತು, ನಾವು ಫ್ಯಾಮಿಲಿ ಆಡಿಯನ್ಸ್ ಕಡಿಮೆ ಆಗೋಯ್ತು. ಎಲ್ಲ ನಾವು ಒಬ್ಬಂಟಿಗೆ ಇಂಡಿವಿಜುವಲ್. ಅಂದರೆ ಒಂದೇ ಒಂದು ಮಾತಲ್ಲಿ ಹೇಳ್ತೀನಿ, ಟೆಕ್ನಾಲಜಿ ಬೆಳೆದಷ್ಟು ನಾವು ಜನಗಳಿಂದ ದೂರ ಆಗಿಬಿಟ್ಟಿದ್ವಿ, ಸಂಬಂಧಗಳು ಮರೆ ಆಗ್ತಾ ಇದೆ. ಹೌದು ಅಲ್ವೇ? ಹೌದು. ಬರೀ ಸಿನಿಮಾ ಅಂತಲ್ಲ, ಇನ್ ಜನರಲ್ ಮಾತಾಡಿದ್ರೆ ನಾವು ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಡಿಪೆಂಡೆಂಟ್ ಆಗಿದ್ದೀವಿ ಅಂದರೆ, ನಮಗೆ ಜನಗಳು ಬೇಡ, ಮನೆಯವರು ಬೇಡ, ಯಾರು ಬೇಡ. ಮನೆಗೆ ಹೋದರೂ ಎಲ್ಲರೂ ಅವ್ರ ಮೊಬೈಲ್ ನೋಡ್ಕೊಂಡು ಕೂತಿರ್ತೀವಿ. ನನ್ನ ಆದಿಯಾಗಿ ಹೇಳ್ತಾ ಇದ್ದೀನಿ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಇದಕ್ಕೆ ಸರಿಯಾಗಿದ್ದೀವಿ, ಅಡಿಕ್ಟ್ ಆಗಿ. ಎಲ್ಲ ಒಂದು ರೀತಿಯ ಆತಂಕಕಾರಿ ಬೆಳವಣಿಗೆ ಅನ್ಸುತ್ತಲ್ವಾ? ಈಗಲೇ ಹೀಗೆ ಅಂದರೆ ಇನ್ನೊಂದು 20 ವರ್ಷ ಕಳೆದ್ರೆ ಇನ್ನೇಗಪ್ಪ ನಮ್ಮ ಮಕ್ಕಳ ಸ್ಥಿತಿ ಅಂತ ಖಂಡಿತ ಭಯ ಆಗುತ್ತೆ. ಅಬ್ಸಲ್ಯೂಟ್ಲಿ. ಸರ್, ಇದೆಲ್ಲದರ ಜೊತೆ ಮತ್ತೊಂದು ಗಂಭೀರವಾದಂಥ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಹಿರಿಯ ಕಲಾವಿದರು ನಮ್ಮನ್ನು ಚಿತ್ರರಂಗ ಕಡೆಗಣಿಸಿದೆ, ನಮ್ಮನ್ನು ದೂರ ಇಟ್ಬಿಟ್ಟಿದೆ, ನಮ್ಮನ್ನು ಹೇಳೋರಿಲ್ಲ, ಕೇಳೋರಿಲ್ಲ, ಚಿತ್ರರಂಗ ನಮ್ಮನ್ನೆಲ್ಲ ಮರ್ತು ಬಿಟ್ಟಿದೆ ಅನ್ನೋವಂಥ ಕೂಗುಗಳು ಆಗಾಗ ಕೇಳಿ ಬರ್ತಾ ಇರುತ್ತೆ. ಏನನ್ಸುತ್ತೆ ಇದನ್ನೆಲ್ಲ ಕೇಳಿದಾಗ, ನೋಡಿದಾಗ ನಿಮಗೆ? ಅಂದರೆ
ಒಂದು ನಾವು ಮಾಡೋ ಚಿತ್ರಗಳಲ್ಲಿ, ಅಂದರೆ ನಿರ್ದೇಶಕರು ನಿರ್ಮಾಣ ಸಂಸ್ಥೆ ಮಾಡ್ತಾ ಇರೋ ಚಿತ್ರಗಳಲ್ಲಿ ಹಿರಿಯ ಕಲಾವಿದರು, ಅಂದರೆ ಆ ಥರ ಪೋಷಕ ಪಾತ್ರಗಳ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಮೇಲೆ ಕಲಾವಿದರನ್ನು ತಗೋತೀವಿ. ಇವತ್ತಿಲ್ಲ ಅಂತಲ್ಲ, ಎಲ್ಲ ಚಿತ್ರಗಳಲ್ಲೂ ನಿಮಗೆ ಪೋಷಕ ಕಲಾವಿದರು ಬೇಕೇ ಬೇಕು. ಯಾಕೆಂದರೆ ನೋಡಿ, ಕತೆ ಸಾಗೋದೇ ಇತರ ಕಲಾವಿದರಿಂದನೇ, ಇತರ ಪಾತ್ರಗಳಿಂದ, ಕಲಾವಿದರಿಗಿಂತ ಪಾತ್ರಗಳಿಂದನೇ ಕತೆ ಮುಂದೆ ಸಾಗೋದು. ಅಪ್ಪ ಆಗಲಿ, ಅಮ್ಮ ಆಗಲಿ, ಬೇರೆ ಬೇರೆ ಪಾತ್ರಗಳಿಂದಲೇ ಕಥೆ ಮುಂದುವರ್ಕೊಂಡು ಹೋಗೋದು. ಅದಕ್ಕೆ ನಾಯಕ ನಾಯಕಿ ಯಾರೇ ಇದ್ದರೂ, ಕಥೆ ಏನೇ ಇದ್ದರೂ, ಇತರೆ ಪಾತ್ರಗಳಿಂದನೇ ಕಥೆ ಮುಂದುವರ್ಕೊಂಡು. ಸೊ ಅದಕ್ಕೆ ತಕ್ಕನಾಗಿ ಪಾತ್ರಗಳು ಇಲ್ಲ ಅಂತಿಲ್ಲ. ಅದೇನಾಗ್ತಿದೆ, ಆ ಥರದ ಪಾತ್ರಗಳನ್ನು ಸೃಷ್ಟಿ ಮಾಡಬೇಕು ಫಸ್ಟ್. ಈಗ ಸೃಷ್ಟಿ ಮಾಡೋ ನಿರ್ದೇಶಕರು, ಕಥೆಗಾರರು, ಸ್ಕ್ರಿಪ್ಟ್ ರೈಟರ್ಸು ಎಲ್ಲ ಚಿತ್ರಕಥೆ ಮಾಡೋರೆಲ್ಲ ಇದ್ದಾಗಲೇ ನಮಗೆ ಅವಕಾಶಗಳು ಅಲ್ವಾ, ಅದು ಆ ಒಂದು ದೃಷ್ಟಿಯಿಂದ. ಎರಡನೇದೇನು ಅಂತಂದರೆ, ಈ ಪೋಷಕ ಪಾತ್ರಗಳು ಈಗ ಹಿರಿಯ ಕಲಾವಿದರು ಅಂತ ಏನಂದ್ರಿ, ಅಂದರೆ ವಯಸ್ಸಿನ ಆಧಾರಿತನೋ ಅಥವಾ ಅನುಭವದ ಆಧಾರಿತ. ನಾವು ಅಪ್ಡೇಟ್ ಆಗಬೇಕು. ಈಗ ಯಾವುದೇ ಒಂದು ಸಿನಿಮಾ ಸೆಟ್ಗೆ ಹೋದರೆ ಅಲ್ಲಿ ಯಾರಾದರೂ ಹಿರಿಯರಿದ್ದಾರೆ ಅಂದರೆ ಅವರು ಕಲಾವಿದರು ಅಷ್ಟೇ. ಯಾವ ಟೆಕ್ನಿಷಿಯನ್ನು ಹಾಗೆ ಯಾರು ಆ ವಯಸ್ಸಿನ ಇದರಲ್ಲಿ ಇಲ್ಲ, ಎಲ್ಲರೂ ಕಲಾವಿದರು, ಎಲ್ಲರೂ ಯಂಗ್ಸ್ಟರ್ಸೇ ಟೆಕ್ನಿಕಲ್ಲು. ಯಾರು ದೊಡ್ಡವರಿದ್ದಾರೆ ಅಂತಂದ್ರೆ ಅವ್ರು ಆ್ಯಕ್ಟರ್ ಇರಬೇಕಷ್ಟೆ. ಆ್ಯಕ್ಟರ್ ಅಂದರೆ ನಾನು ಆ್ಯಕ್ಟ್ರೆಸ್ಸು ಸೇರಿ ಹೇಳ್ತಾ ಇದ್ದೀನಿ, ಒಂದು ಆ್ಯಕ್ಟರ್ ಅಂತ ಇರ್ತಾರೆ, ನಟ ನಟಿಯರು. ಸೊ ನಾವುಗಳು ಈಗ ಹುಡುಗರ ಜೊತೆನೇ ಕೆಲಸ ಮಾಡಬೇಕು. ಹುಡುಗರ ಜೊತೆನೇ ನಾನು ಮಾಡ್ತಾ ಇರೋದು. ನಾನು ನಿಮ್ಮ ಬಹುತೇಕ ಸಿನಿಮಾ ಎಲ್ಲ ಹೀರೋಗಳ ಜೊತೆ. ಸಿದ್ಲಿಂಗು 2012ರಲ್ಲಿ ನಾನು ಶುರು ಮಾಡಿದಾಗಲೇ, ಆವಾಗಲೇ ನಂಗೆ 58 ವರ್ಷ. ಎಲ್ಲ ಹುಡುಗರು ಮಾಡಿದ್ದೆಲ್ಲ ಹುಡುಗರೇ. ವಿಜಯ್ ಪ್ರಸಾದ್ ಡೈರೆಕ್ಟ್ರು, ಎಲ್ಲರೂ ಹುಡುಗರೇ. ರಮ್ಯಾ ಅವರಿದ್ದರು, ಲೂಸ್ ಮಾದ, ಯೋಗೇಶು. ನಾವು ಕೆಲಸ ಮಾಡಲೇಬೇಕು. ಇವತ್ತು ಎಷ್ಟೋ ಸಿನಿಮಾಗಳು ಮಾಡ್ತಾಯಿದ್ರು, ಹುಡುಗರ ಜೊತೆನೇ ನಾವು ಕೆಲಸ ಮಾಡೋದು. ಸೊ ನಾವು ಅವ್ರ ಹೊಂದಾಣಿಕೆ ಆಗಬೇಕು, ನಾವು ಅಪ್ಡೇಟ್ ಆಗಬೇಕು. ಇವತ್ತಿಂದ ಏನು ಚಿತ್ರಗಳಿದೆ, ನಾವು ಅಪ್ಡೇಟ್ ಆಗದಲ್ಲೇ ಎಲ್ಲೋ ಮನೇಲಿ ಕೂತ್ಕೊಂಡ್ಬಿಟ್ರೆ ಆಗೋದಿಲ್ಲ. ಸೊ ಇಲ್ಲೇನಂತ ಹೇಳಿದ್ರೆ, ನಾವು ಸಮಾನ ವಯಸ್ಕರಾಗದಿದ್ರು ಸಮಾನ ಮನಸ್ಕರಾಗಬೇಕು ಕೆಲಸ ಮಾಡೋ ಜಾಗದಲ್ಲಿ. ಇಂಪಾರ್ಟೆಂಟ್ ಅದೇ ಅಲ್ವೇ. ಸಮಾನ ಮನಸ್ಥಿತಿ ಇಲ್ಲದೆ ಇದ್ರೆ ಕೆಲಸ ಮಾಡೋಕ್ಕಾಗಲ್ಲ. ವಯಸ್ಸು ಬೇರೆ, ವಯಸ್ಸು ನಾವು ಮರೆತು ಬಿಡ್ತೀವಲ್ಲ. ಯಾರೋ ಹೇಳಿದಾಗ ತಾನೇ ನೆನಪಾಗೋದು. ಯಾರೋ ನಿಮ್ಮ ವಯಸ್ಸು ಕೇಳಿದಾಗಲೇ ನಮ್ಗೆ ಸಡನ್ನಾಗಿ ನೆನಪಾಗತ್ತೆ. ಬಟ್ ಆದರೂ ಅದಕ್ಕೂ ನಾವು ಮಾಡೋ ಕೆಲಸಕ್ಕೂ ನಮ್ಮ ಉತ್ಸಾಹಕ್ಕೂ ಸಂಬಂಧ ಇಲ್ಲ. ಖಂಡಿತ ಸರ್, ಬಹಳ ಖುಷಿ ಆಯಿತು. ಯಾಕಂದರೆ ನಿಮ್ಮ ಉತ್ಸಾಹ ಬಹಳ ದೊಡ್ಡದು, ವಯಸ್ಸಿಗಿಂತ ದೊಡ್ಡದಾಗಿದೆ ನಿಮ್ಮ ಉತ್ಸಾಹ. ಸೊ ಈಗ ಸಿದ್ಲಿಂಗು ನಿಮ್ಮ ಜೀವನದಲ್ಲಿ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತ ನಾನು ಕನ್ಸಿಡರ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅಷ್ಟು ವರ್ಷ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದರೂ ಕೂಡ ನೀವು ಜನರಿಗೆ ವಿಭಿನ್ನ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದು, ಸೊ ನಿಮ್ಮನ್ನು ಮತ್ತೆ ನೋಡಬೇಕು ನಾವು ತೆರೆ ಮೇಲೆ ಅಂತ ಹೇಳಿ ನಮಗೆ ಅನಿಸೋ ಹಾಗೆ ಮಾಡಿದ್ದು ಸಿದ್ಲಿಂಗು ಸಿನಿಮಾ. ಸೊ ಆ ಚಿತ್ರದ ಒಂದು ಆಫರ್, ಅದು ಹೇಗೆ ನೀವು ಅಲ್ಲಿ ಎಂಟ್ರಿ ಕೊಟ್ಟಿದ್ದು? ನೋಡಿ, ವೆರಿ ಇಂಟ್ರೆಸ್ಟಿಂಗ್ ಇದು. ಆಗಲೇ ನಾನು ಒಂಥರ ಸಾರ್ಟ್ ಆಫ್ ಲಾಸ್ಟ್ ಫೇಸಲ್ಲಿದ್ದೆ. ಒಂದು ಚಾನೆಲ್ನಲ್ಲಿ, ETV ಚಾನೆಲ್ನಲ್ಲಿ ನಾನು ಪ್ರೊಡ್ಯೂಸರ್ ಆಗಿದೆ. ಅಂದರೆ ನಾನ್ ಫಿಕ್ಷನ್ ಪ್ರೋಗ್ರಾಮ್ಸ್ಗೆಲ್ಲ ಇನ್ಚಾರ್ಜ್ ಆಗಿದ್ದೆ ಬೆಂಗಳೂರಿನಲ್ಲಿ. ಅದು 2012 ಜನವರಿ 3ನೇ ತಾರೀಕು ನನ್ನ ಕಡೆ ಲಾಸ್ಟ್ ಡೇ ಅಂತ ಗೊತ್ತಿತ್ತು. ಅದಕ್ಕೆ 58 ವರ್ಷ ಆದಾಗ್ತಾ ಥ್ಯಾಂಕ್ ಯು ಅಂತ ಹೇಳಿ ಒಂದು ಹಾರ ಪೇಟೆ ಹಾಕಿ ಕಳಿಸ್ತಾರೆ ಅಂತ ನನಗೆ ಅನ್ಸ್ಬಿಟ್ಟಿತ್ತು. ಮುಂಚೆ ಸೇರಿದ ದಿವಸವೇ ಗೊತ್ತಿತ್ತಲ್ಲ, 10 ವರ್ಷದಿಂದನೇ ಗೊತ್ತಿತ್ತು ಇಂಥ ದಿವಸ ಲಾಸ್ಟ್ ಡೇ ನನಗೆ ಅಂತ. ಏನು ಮಾಡೋದು ಗೊತ್ತಿಲ್ಲ. ಅಂದರೆ ಬೇರೆ ಕಡೆ ಒಂದಿಷ್ಟು ಅವಕಾಶಗಳು ಕರೆದಿದ್ದರು, ಬೇರೆಯ ವಾಹಿನಿಗಳಲ್ಲಿ 1-2 ಕಡೆ ಕರೆದಿದ್ದು, ನಮ್ಮ ಬನ್ನಿ ಬೇಕು. ವಿಜಯ್ ಪ್ರಸಾದ್ ಡೈರೆಕ್ಟ್ರ್ ವಿಜಯ್ ಪ್ರಸಾದ್ ಜೊತೆ, ಅಂದರೆ ಹಿಂದೆ ನಾನು ಎಡಿಟರ್ ಆದ ಸಂದರ್ಭದಲ್ಲಿ ಅವರು ಯಾವುದಕ್ಕೆ TV-ಗೆ ತುಂಬ ಶಾರ್ಟ್ ಫಿಲಮ್ಸ್ ಮಾಡೋರು. ಅವರು ಭಾಳಷ್ಟು ಅವರ ಶಾರ್ಟ್ ಫಿಲಮ್ಸಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ಒಂದು ಸಿಂಗಲ್ ಎಪಿಸೋಡ್ಸ್ ಅಂತ ಕರೆಯೋರಲ್ಲ, 30 ನಿಮಿಷದ ಕಥೆಗಳಲ್ಲಿ ತುಂಬ, ಅಂದರೆ ಮೇನ್ ರೋಲೆ ಇರೋದೇ 3 ಜನದ ಕಥೆಗಳಲ್ಲಿ ತುಂಬ ಮಾಡ್ತಾಯಿದ್ದೆ. ಆವಾಗಲಿಂದ ಪರಿಚಯ ಆಯಿತು. ಈ ಅವರು ಮೊದಲನೇ ಸಿನಿಮಾ ಸಿದ್ಲಿಂಗು ಮಾಡಬೇಕಾದಾಗ ಅವ್ರದ್ದೇ ಕತೆ ಎಲ್ಲ ಅವ್ರದ್ದೇ ಸಿಗ್ತಾಯಿದ್ವಿ. ಅವಾಗ ಹೇಳಿದ್ರು, ಈ ಥರ ಒಂದು ಮಾಡ್ತಾಯಿದ್ದೀನಿ, ಒಂದು ಪಾತ್ರ ಇದೆ, ನೀವು ಮಾಡಬೇಕು, ಅಸದುಲ್ಲಾ ಬೇಗ್ ಅಂತ ಪಾತ್ರ ಮಾಡಬೇಕು. ಭಾಳಷ್ಟು ಟೈಮ್ ಹೋಯಿತು. ಬಂದಾಗೆಲ್ಲ ಮಾತಾಡೋರು, ಪಾತ್ರ ಕತೆ ಹಿಂಗಿದೆ, ಹಿಂಗೆ ಮಾಡಬೇಕು ತುಂಬ ಚರ್ಚೆ ಮಾಡ್ತಾಯಿದ್ವಿ. ಪಾತ್ರ ಹೆಂಗಿರಬೇಕು ಅಂದರೆ ಎಲ್ಲ ಪಾತ್ರಗಳು, ಮೇನ್ ಸಿದ್ಲಿಂಗು ಪಾತ್ರ ಆಗಲಿ, ಮಂಗಳ ರಮ್ಯಾ ಮಾಡಿದಲ್ಲ ಆ ಪಾತ್ರ ಆಗಲಿ, ಮೇನ್ ನಮ್ಮ ಪಾತ್ರದ ಬಗ್ಗೆ ಹೆಂಗಿರಬೇಕು, ಅಸದುಲ್ಲಾ ಬೇಗ ಸರಿ,
ಅವರು ಇದ್ರ ಪಾತ್ರ, ಮುಸಲ್ಮಾನರ ಪಾತ್ರ. ಕನ್ನಡ ಏನು ಮಾತಾಡ್ತಾರೆ ಒಂದು ದೊಡ್ಡ ಚರ್ಚೆ ಆಯಿತು. ಯಾವ ಥರ ಕನ್ನಡ ಮಾತಾಡ್ತಾರೆ ಅಂದರೆ ಸಾಮಾನ್ಯವಾಗಿ ನಾವು ಅಂದ್ಕೋತಿಲ್ಲ ಅರ್ಧ ಉರ್ದು ಮಿಶ್ರಿತ ಕನ್ನಡ ಆ ಥರ ಮಾಡೋದು ಅಂತ. ಕಡೆಗಂದ್ವಿ ಇಲ್ಲ, ಸ್ಪಷ್ಟ ಕನ್ನಡದಲ್ಲೇ ಮಾತಾಡೋಣ. ಸೊ ಯಾರ್ಯಾರು ಆ ಥರ ಇದ್ದಾರೆ ಅಂತ ಒಂದು ಲಿಸ್ಟ್ ಹಾಕ್ಕೊಂಡ್ವಿ. ಸೊ ನಮ್ಮ ಕನ್ನಡದ ದೊಡ್ಡ ದೊಡ್ಡ ಕವಿಗಳು ಸಿಕ್ಕಿದ್ರು, ಕಾದಂಬರಿಕಾರರು, ಭಾಳಷ್ಟು ಸಾಹಿತಿಗಳು ಎಲ್ಲ ಸಿಕ್ಕಿದ್ರು. ಓಹೋ ಇವ್ರನ್ನ ಅಂದರೆ ಅಷ್ಟರ ಮಟ್ಟಿನ ಹೋಮ್ವರ್ಕ್ ಆಯಿತು ಆ ಪಾತ್ರದಲ್ಲಿ. ಸೊ ಅದು ಬಿಡೋ ಸಮಯಕ್ಕೆ ಸರಿಯಾಗಿ ಮಧ್ಯ ಈ ಭಾನುವಾರ ರಜಾ ದಿನಗಳಲ್ಲಿ ಹೋಗಿ ನಾನು ನಟನೆ ಮಾಡಿದ್ದು. ಅದು ಮುಗೀತು. ಇನ್ನೊಂದು 2 ವಾರಕ್ಕೆ ಈ ಸಿನಿಮಾ ಚಿತ್ರಮಂದಿರಕ್ಕೆ ಬಂದ ಕೂಡಲೇ ಒಂಥರ ಇನ್ಸ್ಟೆಂಟ್ ಹಿಟ್. ಅಂದರೆ ತುಂಬ ಚೆನ್ನಾಗೂ ಜನ ಸ್ವೀಕಾರ ಮಾಡಿದರು. ಪಾತ್ರಗಳು ಎಲ್ಲ ಪಾತ್ರಗಳನ್ನು ಜನ ಮೆಚ್ಕೊಂಡ್ರು, ನಮ್ಮ ಪಾತ್ರವನ್ನು ಮೆಚ್ಕೊಳ್ತು. ಅದೊಂಥರ ಒಂದು ಸ್ಟ್ರಾಂಗ್ ಬೇಸ್. ಇವತ್ತು ಹೇಳ್ತೀನಿ, ಇನ್ಫ್ಯಾಕ್ಟ್ ಜನ ಅದನ್ನು ಚಿತ್ರರಂಗದಲ್ಲಿ ನಮ್ಮನ್ನು ಹೆಸರು ಕರೆಯೋದೆ ಸಿದ್ಧಲಿಂಗು ಶ್ರೀಧರ್ ಅಂತ. ಒಂದು ಅಡ್ಡ ಹೆಸರಿಟ್ಟಾರೆ, ಸಿದ್ಧಲಿಂಗು ಶ್ರೀಧರ್. ಸೊ ಆ ಸಿದ್ಧಲಿಂಗು ಸಿನಿಮಾ ರಿಯಲಿ ನಮಗೊಂದು ಸ್ಟ್ರಾಂಗ್ ಬೇಸ್. ಸೊ ಇವತ್ತು ಅದಕ್ಕೆ ಥ್ಯಾಂಕ್ಸ್ ಏನು ಅಂದರೆ ವಿಜಯ್ ಪ್ರಸಾದಿನ ಇದು. ಸೊ ಇವತ್ತು 10 ವರ್ಷ ಆದರೂ 12 ವರ್ಷ ಆದರೂ ಆ ಕಾಯಕ ಮುಂದುವರಿತಾ ಇದೆ. ಈ ಮೂಲಕ ನಾನು ವಿಜಯ್ ಪ್ರಸಾದ್ ಸರ್ ಜೊತೆಗೆ ಒಂದು ವಾಹಿನಿಗೆ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರು ನಿಮ್ಮನ್ನ ಬೀಳ್ಕೊಟ್ಟಿದ್ದಕ್ಕೆ ನೀವು ನಮಗೆ ದಕ್ಕದ್ರಿ ಈ ರೂಪದಲ್ಲಿ. ಹಾಗಾಗಿ ನಾವು ಅದನ್ನು ಕೂಡ ಸ್ಮರಿಸ್ಬೇಕಲ್ಲ. ಸೊ ಯಾವುದೇ ಬದುಕಿನ ಯಾವುದೇ ತಿರುವು ಹೊಸದೊಂದಕ್ಕೆ ನಾಂದಿ ಹಾಡುತ್ತಂತೆ. ಬಹುಶಃ ಇದು ನಿಮ್ಮ ವಿಷಯದಲ್ಲಿ ಪ್ರೂವ್ ಆಯ್ತು. ಅದೇ ಚಿತ್ರದ ಒಂದು ಹಾಡನ್ನ ಕೇಳ್ಕೊಂಡು ಆನಂತರ ನಮ್ಮ ಮಾತುಕತೆ ಮುಂದುವರಿಸೋಣ. ಕೇಳಿದ್ರ ಸಂದೇಶ ಕೂಡ ನಿಮಗಾಗಿ ಕಾಯ್ತಾ ಇದೆ. ಸೊ ಎಲ್ಲರ ಸಂದೇಶ ನಾನು ಓದೋ ಪ್ರಯತ್ನ ಖಂಡಿತ ಮಾಡ್ತೀನಿ. ನಿಮ್ಮ ಸಂದೇಶ ಇನ್ನೂ ನಮ್ಮನ್ನ ತಲುಪಿಲ್ಲ ಅಂದ್ರೆ ಕೇಳಿದ್ರೆ ಖಂಡಿತ ಇಲ್ಲೇ ನೀವು ನಮಗೆ ವಾಟ್ಸಪ್ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದಂಥ ಕೆ ಶ್ರೀಧರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರೊಟ್ಟಿಗಿನ ಮಾತುಕತೆಯನ್ನು ಮುಂದುವರಿಸೋಣ. ಸೊ ನಾವು ಆನ್ ಏರ್ ಆಫ್ ಏರ್ ಕೂಡ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಅಷ್ಟು ಅನುಭವಗಳ ಬುತ್ತಿ ಶ್ರೀಧರ್ ಸರ್ ಬಳಿ ಇರುವಂಥದ್ದು. ಸರ್, ನಿಮ್ಮ ಒಂದು ಇಡೀ ಜರ್ನಿಯಲ್ಲಿ ತುಂಬ ಖುಷಿಯನ್ನು ಕೊಡುವಂಥ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಪುನೀತ್ ಸರ್ ಜೊತೆ ನೀವು ಆ್ಯಕ್ಟ್ ಮಾಡಿದಂಥದ್ದು, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ದು, ಅದರಲ್ಲೂ ಹುಡುಗರು ಚಿತ್ರದಲ್ಲಿ ನೀವು ಅವರನ್ನು ಕುಡಿಸ್ಕೊಂಡು ಎನ್ಕ್ವೈರಿ ಮಾಡೋ ರೀತಿ, ಅದು ಒಂದು ರೀತಿ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲಪ್ಪ ಕೇಳೋ ರೀತಿ ಅಂತಲೇ ಅನಿಸುತ್ತೆ ಆ ಡೈಲಾಗ್ ಡೆಲಿವರಿ ಎಲ್ಲ ಕೂಡ. ಬಟ್ ನಮ್ಮೊಟ್ಟಿಗೆ ಇವತ್ತು ಅವ್ರು ಇಲ್ಲ, ಆದರೆ ಅವರೊಟ್ಟಿಗೆ ನೀವು ಕಳೆದಂಥ ನೆನಪುಗಳು ನಿಮ್ಮಲ್ಲಿ ಯಾವತ್ತೂ ಅದು ಅಜರಾಮರವಾಗಿ ಉಳ್ಕೊಂಡಿರುತ್ತೆ. ಖಂಡಿತ. ಸೊ ಆ ಕ್ಷಣಗಳನ್ನು ನೆನಪಿಸ್ಕೊಳ್ಳೋದಾದರೆ ನೋಡಿ, ಆಫ್ಕೋರ್ಸ್ ನಾನು ಜಾಸ್ತಿ ಸಿನಿಮಾಗಳು ಮಾಡದೇ ಇದ್ದರು, ಕೆಲವೇ ಸಿನಿಮಾ ಆದರೂ ಭಾಳಷ್ಟು ನಾಯಕ ನಟರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಅವ್ರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ. ಈಗ ನೀವು ಪುನೀತ್ ಅವ್ರ ಬಗ್ಗೆ ಹೇಳಿದ್ರಿ. ನೋಡಿ, ಪುನೀತ್ ಅಂದ ತಕ್ಷಣ ಮೊದಲನೇ ಜನಸಾಮಾನ್ಯವಾಗಿ ಹೇಳೋದೇನು ಅಂತಂದರೆ ಅವ್ರ ನಗುಮುಖ ಅಲ್ವಾ? ಹೌದು ಸರ್. ಸಿನಿಮಾ ಹೊರತಾಗಿ ಒಂದು ನಗುಮುಖ, ಪುನೀತ್ ಅವರು ಅಂದರೆ ನಗ್ತಾ ಇದ್ದಾರೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಸಿನಿಮಾದ ಆಚೆ ಜನಗಳ ಹತ್ರ ಆದರು ಅಂತ. ಈಗ ನಾವು ಸಿನಿಮಾದಿಂದ ಜನಕ್ಕೆ ಹತ್ರ ಆಗೋದು ಬೇರೆ, ಸಿನಿಮಾದ ಆಚೆಗೂ ಸಿನಿಮಾ ಹೊರತಾಗಿ ಆಚೆ, ಅದರಿಂದ ಆಚೆ ಬಂದು ಹತ್ರ ಆಗೋದಿದೆಯಲ್ಲ, ಅದು ಎಲ್ರಿಗೂ ಅಷ್ಟು ಸಾಧ್ಯ ಇಲ್ಲ. ಅಂದರೆ ಎಲ್ಲ ದೊಡ್ಡ ದೊಡ್ಡ ನಟರಿಗೂ ಅವ್ರದ್ದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಅದೆಲ್ಲ ಇದೆ, ಎಲ್ಲರೂ ಅದರ ವ್ಯಾಪ್ತಿಯಿಂದ ಬಂದಿದ್ದಾರೆ. ಬಟ್ ಇವ್ರದ್ದು ವಿಶೇಷತೆ ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ಅಂದರೆ ವಿಶೇಷತೆ ಹೌದು. ನಮ್ಮದು ಒಂದು ಅವ್ರ ಜೊತೆ ಹುಡುಗರು ಮಾಡಿದೆ, ಅದಾದಮೇಲೆ ರಣವಿಕ್ರಮ ಅಂತ ಮಾಡಿದೆ, ರಾಜ್ಕುಮಾರ ಮಾಡಿದೆ, ಅಂಜನಿ ಪುತ್ರ, ಅವರ ಕಡೆಯ ಚಿತ್ರ ಜೇಮ್ಸ್ ಅಂತಲೂ ಮಾಡಿದೆ. ಅವರ ಕಡೆಯ ಪುತ್ರ ಜೇಮ್ಸ್ ಕಡೆ ಲಾಸ್ಟ್ ಡೇ ಹೆಚ್ಚು ಕಡಿಮೆ ಒಂದು ಅವ್ರು ಹೋಗಕ್ಕೆ 15-20 ದಿವಸ ಇರಬೇಕು, ನಾವು ಶೂಟ್ ಮಾಡಿದ್ದೀವಿ. ಸೊ ಅವರ ನಟನೆ ಬಗ್ಗೆ ನಾವೇನು ಮಾತಾಡಬೇಕಲ್ಲ, ಬಿಕಾಸ್ ಈಸ್ ವಂಡರ್ಫುಲ್ ಆ್ಯಕ್ಟರ್, ಬಿಗ್ ಹೀರೋ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಏನು ಅವರ ಯಾಕೆ ಅಷ್ಟು ನೆನಪಾಗ್ತಾರೆ, ನಾವು ಚಿತ್ರರಂಗದವರು, ಕನ್ನಡ ಚಿತ್ರರಂಗದವರು ಯಾಕೆ ಅವ್ರನ್ನ ಕಳ್ಕೊಂಡ್ವಿ ಅನ್ನೋ ಇದರ ನೋವಿನಲ್ಲೇ ಇವತ್ತಿಗೂ ಇದ್ದೀವಿ ಅಲ್ವಾ? ಯಾವ ಚಿತ್ರ ಶುರುವಾದಾಗ ನೋಡಿದ್ರು ನಾವು ಅವ್ರನ್ನ ನೆನೆಸ್ಕೊಂಡೆ ಸಿನಿಮಾ ಟೈಟಲ್ ಶುರು ಮಾಡೋದು. ಅವ್ರ ನೆನಪಲ್ಲೇ ಅಪ್ಪು ನೆನಪು ಅಂತಲೇ ಇದೆ. ಯಾಕೆ ಅಂದರೆ ಅದಕ್ಕೊಂದು 4 ನಾನು ಅಂದ್ಕೊಂಡಿರೋ ಕಾರಣ. ಒಂದು, ಅವ್ರ ನಗುಮುಖ, ಆಮೇಲೆ ಅಪ್ರೋಚಬಲ್, ಸಿನಿಮಾದವ್ರಿಗೆ ಅಂತಲ್ಲ, ಯಾರು ಕಂಡ್ರೂ
ತುಂಬ ಅಪ್ರೋಚಬಲ್. ನಮ್ಮ ಹುಡುಗ, ನಮ್ಮ ಮನೆ ಹುಡುಗ ಅಂತ ದೊಡ್ಡವ್ರಿಗಿರ್ಬೋದು, ನನ್ನ ತಮ್ಮ, ನಮ್ಮ ಮಗ ಅಂತ ಎಷ್ಟೋ ಜನ ಫೀಲ್ ಮಾಡಿದ್ದಾರೆ. ನಮ್ಮ ಹುಡುಗ, ನಮ್ಮೂರಿನವನು, ಯಾಕೆಂದರೆ ಇಡೀ ಕರ್ನಾಟಕ ಎಲ್ಲ ಕಡೆ ಓಡಾಡಿರೋರು, ಆ ಥರ ಅಪ್ರೋಚಬಲ್ಲು. ಆಮೇಲೆ ಭಾಳ ನಾನು ಅನುಭವದಲ್ಲಿ ಭಾಳ ಈಸಿ ಗೋಯಿಂಗ್, ಅಂದರೆ ಸ್ಟಾರ್ ಬಿಹೇವಿಯರ್ ಯಾವುದೇ ಹಮ್ಮು ಬಿಮ್ಮು ಯಾವುದು ಇಲ್ದಲೆ ಭಾಳ ಈಸಿ ಗೋಯಿಂಗ್. ಆಮೇಲೆ ಅವರ ಮನೆ ಅಂದರೆ ದೊಡ್ಡ ಮನೆ ಅಂತ ನಾವು ಹೇಳ್ತೀವಿ, ಅಲ್ಲಿಂದ ಬಂದಿದ್ದೇನು ಅಂತಂದರೆ ದೊಡ್ಡವ್ರನ್ನ ಕಂಡ್ರೆ ಬಹಳ ಒಂದು ಮರ್ಯಾದೆ, ಸಂಸ್ಕಾರ. ಅದು ನಾವು ಅವರು ಆಗಲಿ ಶಿವಣ್ಣ ಅವ್ರ ಜೊತೆನೂ ಒಂದು 5-6 ಸಿನಿಮಾ ಮಾಡಿದ್ದೀನಿ. ಎಲ್ಲರೂ ಆ ಮಫ್ತಿನಲ್ಲಿ ಮಾಡಿದ್ದೀನಿ. ಕಿಲ್ಲಿಂಗ್ ವೀರಪ್ಪನ್ ಅಂತ ಶಿವಣ್ಣನ ಜೊತೆ ಮಾಡಿದೆ, ಶಿವಲಿಂಗ, ಭಾಳಷ್ಟು ಸಿನಿಮಾ ಅವ್ರ ಜೊತೆನೂ ಮಾಡಿದೆ. ಸೊ ಪುನೀತ್ ಅವ್ರದ್ದು ಅದೊಂದು ಗುಣ. ಆಮೇಲೆ ನೋಡಿ, ಅವರ ಎಲ್ಲ ಸಿನಿಮಾಗಳಲ್ಲಿ ಮನೋರಂಜನೆಗೆ ಬೇಕಾದ ಎಲ್ಲ ಆಯಾಮಗಳು ಇತ್ತು. ಆದ್ರೂ ಫ್ಯಾಮಿಲಿ ಆಡಿಯನ್ಸ್ ಹೋಗಿ ನೋಡ್ಬೋದಿತ್ತು. ನೋಡುವಂಥ ಒಂದು ಬಹಳ ದೊಡ್ಡ ಏನಂದ್ಬೋದು, ಒಂದು ಶಕ್ತಿ, ಆ ಥರ ರಿಯಲ್ ಸ್ಟಾರ್ ಅಂತ ಡೆಫಿನೆಟ್ಲಿ ಕಳ್ಕೊಂಡಿದ್ದೀವಿ. ಅದೊಂದು ಹೇಳ್ಬೋದು. ಇದೊಂದು ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಸರ್, ನೀವು ಈಗಾಗಲೇ ಮಾತಿನ ಮಧ್ಯ ಹೇಳಿದ್ರಿ ಪುನೀತ್ ಸರ್ ಒಬ್ಬರ ಜೊತೆ ಅಲ್ಲ, ಬೇರೆ ಬೇರೆ ನಟರ ಕೂಡ ಇವತ್ತಿನ ಕನ್ನಡದ ಮಟ್ಟಿಗೆ ನಾವು ಯಾರನ್ನೆಲ್ಲ ಸ್ಟಾರ್ ನಟರು, ಹೀರೋಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಅವರೆಲ್ಲರೊಟ್ಟಿಗೆ ನೀವು ತೆರೆಯನ್ನ ಹಂಚಿಕೊಂಡಿದ್ದೀರಿ. ಕಿರಿಕ್ ಪಾರ್ಟಿ, ಮಫ್ತಿ, ಭಜರಂಗಿ, ರಾಜ್ಕುಮಾರ, ರಣವಿಕ್ರಮ, ಸಿದ್ಲಿಂಗು, ಕಡಲ ತೀರದ ಭಾರ್ಗವ, ಲಿಸ್ಟ್ ಬೆಳೀತಾ ಹೋಗುತ್ತೆ. ಯಾವುದೇ ಸಿನಿಮಾ ನೋಡಿದ್ರು ಜನಕ್ಕೆ ಗೊತ್ತಿರೋ ಸಿನಿಮಾ ಅಂದ್ರೆ ಹಿಂಗ್ ಬಂದ್ ಹಂಗೋಗುತ್ತಲ್ಲ ಸಿನಿಮಾ, ರಿಲೀಸ್ ಆಯ್ತಾ, ಇದು ಯಾವಾಗ ಬಂತು ಟೈಟಲ್ ಅಂತ ಎಷ್ಟೋ ಜನ ಮಾತಾಡ್ಕೊಳ್ತೀವಿ ನಾವು. ಆದ್ರೆ ನೀವು ಅಭಿನಯಿಸಿದ ಯಾವ ಸಿನಿಮಾ ಕೂಡ ಜನರಿಗೆ ಪರಿಚಯವಾಗದೆ ಹೋಗ್ಲಿಲ್ಲ. ಎಲ್ಲರೂ ಕೂಡ ಆ ಸಿನಿಮಾನ ರೆಕಗ್ನೈಸ್ ಮಾಡಿದ್ರು. ನಿಮಗೆ ಸಿಕ್ಕಂತ ಅಷ್ಟು ಅವಕಾಶಗಳು ಅಂಥದ್ದೇ ಆಗಿದ್ವು. ಹೇಗದು? ಅದಕ್ಕೆ ಉತ್ತರ ನಾನೇ ಹೇಳ್ಬಿಡ್ಬೋದು. ನಿಮ್ಮ ಅಭಿನಯ, ಅದು ನಿಮ್ಮ ಪ್ರತಿಭೆ, ಅದಕ್ಕೆ ಸಿಕ್ಕಿದ್ದಂತ ಅನ್ಕೊಳ್ತೀನಿ. ಅಲ್ಲ, ಅದು ಅಂದರೆ ಒಂದೇನು ಅಂದರೆ ಬಂದ ಕೆಲಸವನ್ನೆಲ್ಲ ಬಹಳ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಒಂದಿದೆ ನೋಡಿ. ಭಾಳಷ್ಟು ಎಲ್ಲ ಶ್ರೇಷ್ಠ ನಟರು ಭಾಳಷ್ಟು ಕರ್ನಾಟಕದಲ್ಲೇ ತಗೊಂಡ್ರೆ, ಇಡೀ ಭಾರತ ವಿಶ್ವ ತಗೊಂಡ್ರೆ ಅತ್ಯದ್ಭುತವಾದ ಕಲಾವಿದರಿದ್ದಾರೆ. ನಾನು ನಂಬೋದು ಏನು ಅಂತಂದರೆ, ಪಾತ್ರದ ಸ್ಕ್ರೀನ್ ಟೈಮ್ ಅಲ್ಲ. ನಮ್ಗೆ ಎಲ್ಲ ಪಾತ್ರಗಳು, ಪೋಷಕ ಕಲಾವಿದರು ಪಾತ್ರ ಅಂದರೆ 2 ಗಂಟೆಯ ಸಿನಿಮಾ ಅಂದರೆ ನಮ್ಮ ಪಾತ್ರಕ್ಕೆ ಸ್ಕ್ರೀನ್ ಟೈಮ್ನ ಮಾತಾಡೋದು 5 ನಿಮಿಷ, 10 ನಿಮಿಷ, 3 ನಿಮಿಷ, 10-15 ನಿಮಿಷ ಇರುತ್ತೆ. ಇಡೀ ಸಿನಿಮಾದಲ್ಲಿ ನಮ್ಮ ಪಾತ್ರ ಅಷ್ಟೇ ಇರುತ್ತೆ. ಸೊ ನಮ್ಮ ಕೆಲಸ, ನನ್ನ ಆರ್ಟಿಸ್ಟ್ ಕೆಲಸ ಏನಂದರೆ, ಅವ್ರನ್ನ ಕರೆದಾಗ ಆ 5 ನಿಮಿಷ 10 ನಿಮಿಷವನ್ನು ಸಮರ್ಥವಾಗಿ ನಾನು ಕೆಲಸ ಮಾಡಬೇಕು. ನಮಗೆ ಸಿಕ್ಕ ಒಂದು 5 ನಿಮಿಷದಲ್ಲಿ ನಾನು ಇಡೀ ಪಾತ್ರಕ್ಕೆ, ಅವರ ಕಲ್ಪನೆಯ ಪಾತ್ರಕ್ಕೆ ನಾನು ಜೀವ ತುಂಬೋ ಕೆಲಸ ಮಾಡಬೇಕು. ಅದು ನನ್ನ ಕೆಲಸ. ಅದಕ್ಕೋಸ್ಕರ ಕರೆದಿದ್ದಾರೆ, ಇವರು ಮಾಡ್ತಾರೆ ಅಂತ. ಸೊ ಅದಕ್ಕೆ ಬೇಕಾದ ಹೋಮ್ವರ್ಕ್ ನಾನು ಮಾಡಬೇಕು. ಸ್ಕ್ರೀನ್ ಟೈಮ್ ನಾನು ಮಾಡಲೇಬೇಕು. ಯಾಕೆಂದರೆ ನಾವೇ ತಾನೇ ಮಾತಾಡೋದು. ಯಾರ್ದೋ ಮಾತು ನಾನು ಮಾತಾಡಿದ್ರು ತೆರೆ ಮೇಲೆ ಅದು ನನ್ನ ಮಾತಾಗಬೇಕು ಅಲ್ವಾ? ಅದಕ್ಕೆ ಬೇಕಾದ ಹೋಮ್ವರ್ಕ್ ನಾನು ಮಾಡಬೇಕು. ಆಮೇಲೆ ಇನ್ನೊಂದಿದೆ, ಒಂದೇನು ಅಂತಂದರೆ ನೋಡಿ, ನಾವು ಜನಗಳಿಗೆ ಸುಳ್ಳು ಹೇಳ್ಬೋದು, ಕ್ಯಾಮ್ರಾಗೆ ಸುಳ್ಳು ಹೇಳೋಕ್ಕಾಗಲ್ಲ. ಅದು ಎಲ್ಲವನ್ನೂ ಕ್ಯಾಚ್ ಮಾಡ್ಕೊಂಡ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಇವರು ತುಂಬ ಹೆದರಿಕೆಯಲ್ಲಿದ್ದಾರೆ, ಇವರು ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಇನ್ನೂ ಪೂರ್ತಿ ಪಾತ್ರದೊಳಗೆ ಹೋಗಿಲ್ಲ. ಸೊ ಯಾಕೆಂದರೆ ನಾವು ಆ ಕ್ಯಾಮ್ರಾ ಮುಖಾಂತರವೇ ಅಲ್ಲಿಂದ ತೆರೆಗೆ ಹೋಗಿ ಜನ ಆ ತೆರೆ ಮೇಲಿನ ದೃಶ್ಯ ನೋಡಿ, ಅಥವಾ ಸಿನಿಮಾ ನೋಡ್ತಾನೆ ನಾವು ಅವ್ರಿಗೆ ರೀಚ್ ಆಗೋದು. ಸೊ ಮಧ್ಯದಲ್ಲಿ ಒಂದು 3-4 ಮೀಡಿಯಮ್ ಇದೆ. ಆದ್ರೂ ನಮ್ಮ ಒಂದು ಹಾವಭಾವದಿಂದಲೇ ಕಂಡಿಡ್ಬಿಡುತ್ತೆ ಜನಕ್ಕೆ. ಆವಾಗಲೇ ನಾವು ಜನ ನಮ್ಮನ್ನು ಹತ್ತಿರಕ್ಕೆ ಎಳ್ಕೋತಾರೆ, ಅವ್ರ ಹತ್ತಿರಕ್ಕೆ ಎಳ್ಕೋತಾರೆ, ನಾವು ಹೋಗೋದಿಲ್ಲ, ಅವ್ರು ಹೇಳ್ಕೋಬೇಕು ಅಲ್ವಾ? ಸೊ ಆಮೇಲೆ ನಿರ್ದೇಶಕರು ಇವ್ರನ್ನ ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇವ್ರ ಕೈಲಿ ಯಾವುದೋ ಒಂದು ಸಿನಿಮಾ ನೋಡಿ ಬರೀ ಅದೇ ಥರ ಪಾತ್ರಗಳು ಮಾಡೋದು ಬೇಕಾಷ್ಟು ಮಾಡಿದ್ದೀನಿ. ಬಟ್ ಬೇರೆ ಬೇರೆ ಪಾತ್ರಗಳಲ್ಲಿ ನಮ್ಮನ್ನು ಕಲ್ಪನೆ ಮಾಡ್ಕೊಳ್ಳೋದು ಇದೆಯಲ್ಲ ನಿರ್ದೇಶಕರು, ಅದು ಅವ್ರು ಮಾಡಬೇಕು. ಇವ್ರನ್ನ ಈ ಪಾತ್ರಕ್ಕೆ ಒಂದು ಡಾಕ್ಟರ್ ಮಾಡೋಣ, ಒಂದು ಪ್ರೊಫೆಸರ್ ಮಾಡೋಣ, ಪೊಲೀಸ್ ಕಮಿಷನರ್ ಮಾಡಿ, ಏನಾದ್ರು ಬೇಕಾಷ್ಟು ಪಾತ್ರಗಳಿಗೆ. ಸೊ ಆ ನಿರ್ದೇಶಕರಿಗೆ ಕ್ರಿಯೇಟಿವಿಟಿ ಕೂಡ ಬೇಕು. ಅದಕ್ಕೆ ಸರಿ ಹೊಂದೋ ಥರ ನಾನು ಇರಬೇಕು ಯಾವತ್ತೂ. ಬರೀ ಹಿಂದಿನ ಸಿನಿಮಾದ ಇದರಲ್ಲೇ ಭಾಳ ದಿನಗಳು ನಾನು ಮುಂದೆ ಹೋಗೋಕ್ಕಾಗಲ್ಲ.
ಪ್ರತಿದಿನದ ಕೆಲಸದಲ್ಲೂ ನಾನು ನನ್ನ ತೊಡಗಿಸ್ಕೊಂಡು ಹೋದ್ರೇನೆ ನಾನು ಮುಂದುವರ್ಲಿಕ್ಕೆ ಸಾಧ್ಯ. ಅಷ್ಟು ಹೇಳಬಲ್ಲೆ. ಇದ್ರ ಜೊತೆಗೆ ನನಗೆ ಕಾಡೋ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದರೆ, ಅಫ್ಕೋರ್ಸ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಸೈನ್ಯದ ಬ್ಯಾಕ್ಗ್ರೌಂಡು, ಸೊ ಅದು ಒಂದು ಕಾರಣ ಇರ್ಬೋದು. ಅದ್ರ ಹೊರತಾಗಿಯೂ ಈ ಒಂದು ವಯಸ್ಸಿನಲ್ಲೂ ನಿಮ್ಮ ಈ ಫಿಟ್ನೆಸ್ಸಿಗೆ ಏನು ಕಾರಣ? ಯಾಕಂದರೆ ನಿಮ್ಮನ್ನು ತೆರೆ ಮೇಲೆ ನೋಡಿದ್ರೆ ಒಂದು ಪೊಲೀಸ್ ಖಡಕ್ ಅಧಿಕಾರಿ ಪಾತ್ರದಲ್ಲಿ ನೋಡಿರ್ತೀವಿ, ಇಲ್ಲ ಒಬ್ಬ ಪ್ರೊಫೆಸರ್ ಪಾತ್ರದಲ್ಲಿ ನೋಡಿರ್ತೀವಿ, ರಾಜಕಾರಣಿ ಪಾತ್ರದಲ್ಲಿ ನೋಡಿರ್ತೀವಿ, ವೈದ್ಯರ ಪಾತ್ರದಲ್ಲಿ ನೋಡಿರ್ತೀವಿ. ಮೇನ್ ರೀಸನ್ ನೀವು ಅದಕ್ಕೆ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತೀರಾ ಅಂದರೆ ನಿಮ್ಮ ಹೈಟು, ನಿಮ್ಮ ವೆಯ್ಟ್, ನಿಮ್ಮ ಪರ್ಸ್ನಾಲಿಟಿ ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ಅದಕ್ಕೇನು ಹೋಮ್ವರ್ಕ್ ಮಾಡ್ತೀರಾ ಹೇಳಿ ಸರ್? ಒಂದು, ಸಿನಿಮಾ ಹೊರತಾಗಿ ನಾವು ಆರೋಗ್ಯವಂತರಾಗಿರಬೇಕು. ಬರೀ ಸಿನಿಮಾಗೋಸ್ಕರ ಅಲ್ಲ, ಸಿನಿಮಾಗಾಗಿ ನಮಗಾಗಿ ನಾವಿರಬೇಕು. ಅದು ಅಲ್ವೇ? ಎಲ್ಲರೂ ಆರೋಗ್ಯವಾಗಿರಿ. ಹೊರಗಡೆ ಹೋದರೆ ಎಲ್ಲರೂ ಅವರವರ ಇದು ರನ್ನಿಂಗ್ ಮಾಡ್ತಾರೆ, ವೆಯ್ಟ್ ಲಿಫ್ಟಿಂಗ್ ಮಾಡ್ತಾರೆ, ಇದು ಮಾಡ್ತಾರೆ, ಯೋಗಾಭ್ಯಾಸ ಮಾಡ್ತಾರೆ, ಊಟ ತಿಂಡಿನಲ್ಲಿ ಹಿಂಗಿರ್ತಾರೆ, ಅದೆಲ್ಲ ಇದೆ. ಅದು ನಾವು ಪರಿಪಾಲಿಸಬೇಕು. ಆಮೇಲೆ ನಮ್ಮ ಈ ವೃತ್ತಿ ಏನಿದೆ ಇದಕ್ಕೆ ಇರಬೇಕಾದ್ದು ನಾವು ಆಯಾ ವಯಸ್ಸಿಗೆ ತಕ್ಕ ಹಾಗೆ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಯಾಕೆಂದರೆ ಆರೋಗ್ಯ ಇಲ್ಲದೇ ಬೇರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮದು ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಲ್ಲ, ಕಾನ್ಸೆಪ್ಟ್ ಅಲ್ಲ, ಇಂಡಸ್ಟ್ರಿ ಅಲ್ಲ ನಮ್ಮದು. ಆಚೆ ಹೋಗಲೇಬೇಕು. ಎವ್ರಿ ಡೇ ಕೆಲಸ ಇದೆ ಅಂದರೆ ಯಾವ ಊರಿಗಾರಿಗೂ ಹೋಗಬೇಕು, ಕೆಲಸ ಮಾಡಬೇಕು. ಅದಕ್ಕೆ ತಕ್ಕಾಗಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ನಮ್ಮದೇ ಕರ್ತವ್ಯ ಹೊರತು ಬೇರೆಯವರ ಇದಲ್ಲ. ಹೌದು ಅಲ್ವಾ? ಅದು ನಮ್ಮದೇ ಜವಾಬ್ದಾರಿ. ಆಮೇಲೆ ಆ ಪಾತ್ರಕ್ಕೆ ಏನೇನು ಬೇಕೋ ಆ ತಯಾರಿ ಮಾಡ್ಕೋಬೇಕು. ಹಾಗೇ ಇರಬೇಕು. ಫಿಟ್ನೆಸ್ಸು ಅಂದರೆ ಯಾವಾಗಲೂ ಫಿಟ್ನೆಸ್ ಅಂತಾರೆ, ಆ ವಯಸ್ಸಿಗೆ ತಕ್ಕ ಹಾಗೆ ಫಿಟ್ನೆಸ್ ನೋಡ್ಕೊಳ್ಳೋದು ನಮ್ಮದು. ಆಮೇಲೆ ನಮ್ಮದು ಏನು ಹುಮ್ಮಸ್ಸು ಅಂದ್ರಲ್ಲ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಹೌದು, ಅದು ಆಂತರಿಕ ಚಾಲನಾ ಶಕ್ತಿ. ಹೌದು, ನಾವು ನಮ್ಮನ್ನು ನಾವೇ ತೊಡಗಿಸ್ಕೋಬೇಕೇ ಹೊರತು ಯಾರೂ ಬಂದು ನಮ್ಮನ್ನು ಕೈ ಹಿಡಿದು ಎಬ್ಸಲ್ಲ. ನಿಜ. ಅದೆಲ್ಲ ಹಿಂದೆ ಮುಗಿದೋಯ್ತು. ಕೈ ಹಿಡಿದು ಎಬ್ಸಿದ್ದು, ತಳ್ಳಿದ್ದು, ಮೆಟ್ಲತ್ಸಿದ್ದು ಅವರೆಲ್ಲ ಇರೋದ್ರಿಂದ ನಾವು ಮೆಟ್ಲಲ್ಲಿ ಯಾವುದೋ ಏಣಿನಲ್ಲಿ ಯಾವುದೋ ಒಂದು ಮೆಟ್ಲಲ್ಲಿ ನಿಂತಿದ್ದೀವಿ. ಪೂರ್ತಿ ಮೇಲೆ ಹೋಗಿದ್ದೀವಿ ಅಂತ ಹೇಳ್ತಿಲ್ಲ, ಅಲ್ಲ ಹೇಳಿದ್ದು. ಈ ಪ್ರತಿದಿನ ನಮ್ಮನ್ನು ನಾವು ತೊಡಗಿಸ್ಕೊಂಡು ಖುಷಿಯಾಗಿದ್ದು, ಆಮೇಲೆ ಜನಸಂಪರ್ಕದ ಜೊತೆ ಇರಬೇಕ್ರಿ ನಾವು. ಹೌದು, ಜನರಿಂದ ದೂರ ಹೋಗಿ ಒಬ್ಬನೇ ಅಲ್ವಾ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ರಿದ ಆಗತ್ತೆ ಕೆಲಸ. ನಾವು ಹೊರಗಡೆ ಜನಗಳ ಜೊತೆ ಇರಬೇಕು. ಯಾವುದೇ ಜನಗಳ ಜೊತೆ, ಎಲ್ಲರ ಜೊತೆ ಮಾತಾಡ್ಕೊಂಡಿದ್ದಷ್ಟು ಅದೇ ನಮಗೆ ಶಕ್ತಿ. ಈ ಒಂದು ಪಾತ್ರ ಮಾಡಿದಾಗ ಇದು ಯಾವ ಥರ ಇರ್ಬೋದು, ಅವ್ರದ್ದೇ ಒಂದು ಕಲ್ಪನೆ ಇರುತ್ತೆ. ನಾವು ಅದಕ್ಕೊಂದು ಹಾಕ್ಕೋಬೇಕಲ್ಲ, ಇದನ್ನು ಈ ಥರ ಇದ್ರೆ ಚೆನ್ನ ಅಂದಾಗ ನಮಗೆ ಕಲ್ಪನೆಗೆ ಬರೋ ಚಿತ್ರಣ ನಾವು ಎಷ್ಟು ಜನಗಳನ್ನು ಮೀಟ್ ಮಾಡಿರ್ತೀವಲ್ಲ ಬೇರೆ ಬೇರೆ ಊರುಗಳಲ್ಲಿ, ಈ ರಸ್ತೆಯಲ್ಲಿ ನಿಂತ್ಕೊಂಡು ನೋಡಿದಾಗ ಅಲ್ವಾ, ಅಬ್ಸರ್ವೇಷನ್. ಸೊ ಅಬ್ಸರ್ವ್ ಮಾಡ್ತಾರೆ, ಯಾರೋ ಮಾತಾಡ್ತಾರೆ, ಅಬ್ಸರ್ವ್ ಮಾಡೋಣ. ಅದು ಎಲ್ಲೋ ನಮಗೆ ನಮ್ಮ ತಲೆಯ ಒಂದು ಹಾರ್ಡ್ ಡಿಸ್ಕ್ನಲ್ಲಿ ಇರುತ್ತೆ, ಈ ಥರ ಇದ್ದರೆ ಚೆನ್ನಾಗಿರುತ್ತೇನೋ ಅಂತ. ಸೊ ಈ ಥರ ನಮ್ಮದೇ ಆದ ಒಂದು ಅನುಕ್ಷಣದ ಕಲಿಕೆ ಇದು. ಸೊ ಲೈಫ್ನೇ ಒಂದು ಲರ್ನಿಂಗ್ ಥರ. ಸೂಪರ್ ಸರ್, ಸೂಪರ್. ಬಹಳಷ್ಟು ಜನ ನಿಮ್ಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಾನು ಅವ್ರ ಬಗ್ಗೆ ಕೂಡ ಇಲ್ಲಿ ಗಮನ ಕೊಟ್ಬಿಡ್ತೀನಿ. ಸೊ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಶ್ರುತಿ ಚಿಕ್ಕಮಗಳೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿದೆ ಅಂತ ನನಗೆ ಅನ್ನಿಸ್ತು. ಬಾಲಿವುಡ್ನ ನಾನಾ ಪಾಟೇಕರ್ ಹಾಗೆ ನಾಜರುದ್ದೀನ್ ಶಾ ಇವರೆಲ್ಲರ ಒಂದು ನಟರ ಮುಖಭಾವದ ಇದೆಯಲ್ಲ, ಅದು ನಮಗೆ ನಿಮ್ಮಲ್ಲಿ ಕಾಣುತ್ತೆ ಸರ್ ಕನ್ನಡದಲ್ಲಿ. ಸೊ ನಾನು ನಿಮ್ಮನ್ನು ಆ ಒಂದು ಹೊಂದಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಿದ್ಧಲಿಂಗಮೂರ್ತಿ ಅವರು ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ. ಜೊತೆಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಶಿವಲಿಂಗಪ್ಪ ಅವರು ಮಾದನ ಹಿಪ್ಪರಗಿಯಿಂದ. ಒಂದು ಪ್ರಶ್ನೆ ಇಟ್ಟಿದ್ದಾರೆ ನಿಮಗೆ. ನಮ್ಮ ಇವತ್ತಿನ ಯುವಜನತೆ ಏನಿದ್ದಾರೆ, ಕನ್ನಡ ಸಿನಿಮಾಗಳ ಹೊರತಾಗಿ ಹೆಚ್ಚು ತಮಿಳು, ತೆಲುಗು ಚಿತ್ರಗಳನ್ನು ನೋಡೋದಕ್ಕೆ ಮುಂದಾಗ್ತಾರೆ. ಯಾಕೆ, ಏನಂತ ಮಹಾಕಾರಣ ಅಂತ ನಿಮಗೆ ಅನಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಕನ್ನಡ ಚಿತ್ರಗಳನ್ನು ನೋಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅವರ ಪ್ರಶ್ನೆ ಯಾಕೆ ಇದೆ ಅಂತಂದರೆ, ಇವತ್ತಿನ ಏನು ಹೊಸದಾಗಿ ಬೆಳೆದಿಲ್ಲ ಟೆಕ್ನಾಲಜಿಯಿಂದ ಹಿಂದೇನೂ ಭಾಳ ಒಳ್ಳೆಯ ಚಿತ್ರಗಳಿತ್ತು ನೋಡೋರು. ಇವತ್ತು ಬಹಳ ಸುಲಭವಾಗಿ ಎಲ್ಲ ಭಾಷೆಯ, ಪ್ರಪಂಚದಾದ್ಯಂತ ಎಲ್ಲ ಭಾಷೆಗಳ ಎಂಟರ್ಟೈನ್ಮೆಂಟ್ ಚಿತ್ರಗಳನ್ನು ನೋಡೋ ಅವಕಾಶ ಬಂದಿದೆ. ಸೊ ಅದರಿಂದ ಏನು ಅನಿಸುತ್ತೆ ಅಂದರೆ, ಅದ್ಭುತವಾದ ಕಥೆಗಳು ಬರ್ತಾ ಇದೆ. ನಾವು ಮಲಯಾಳಂ ಸಿನಿಮಾ ಬಗ್ಗೆ ಮಾತಾಡ್ತೀವಿ, ತಮಿಳಲ್ಲಿ ಹಿಂಗೆ ನಡೀತಾ ಇದೆ, ಮಲಯಾಳಮ್ಮು, ಮರಾಠಿ, ತೆಲುಗು ಬಗ್ಗೆ ಮಾತಾಡ್ತೀವಿ. ಅಂದರೆ ಪ್ರೇಕ್ಷಕರು ಮುಂದೆ ಹೊರಟೋಗಿದ್ದಾರೆ. ಅಂದರೆ ಹೊಸತನಕ್ಕೆ ತೆರೆದುಕೊಳ್ತಾ ಇದ್ದಾರೆ. ಅವರ ವಾಂಟ್ಸ್ ಬೇರೆ ಆಗ್ಬಿಟ್ಟಿದೆ ಇವತ್ತು. ಈ ಥರ ಇದೆಲ್ಲ ಕಂಪ್ಯಾರಿಸನ್ ಶುರು ಆಗಿದೆ. ಸೊ ನಾವು ಅದಕ್ಕೆ ಹೇಳೋದು, ನಾವು ಅದಕ್ಕೆ ತಕ್ಕನಾಗಿ ಬಂದು ನಿಂತ್ಕೋಬೇಕು. ಸೊ ಈಗ ಪೈಪೋಟಿ ಇದೆ ಖಂಡಿತ ಅಲ್ವೇ. ಪ್ರೇಕ್ಷಕರಿಗೆ ಏನು ಅವರ ಬೆರಳ ತುದಿನಲ್ಲೇ ಎಲ್ಲ ಭಾಷೆಗಳು ಇದೆ, ಎಲ್ಲ ಚಿತ್ರಗಳು ಸಿಗುತ್ತೆ. ಏನು ಬೇಕಾದರೂ ಒಂದು ಬೆರಳು ತುದಿ ತಾನೆ, ಒಂದು ರಿಮೋಟ್
ಸೊ ಆ ಬೆರಳು ತುದಿ ನಮ್ಮ ಕನ್ನಡ ಆಗಬೇಕು ಅನ್ನೋದು ನಮ್ಮಲ್ಲಿ ಬರಬೇಕು. ಹಾಂ, 100%. ಸೂಪರ್ ಸರ್. ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ, ನಿಮ್ಮ ಮಾತು ತುಂಬ ಇನ್ಸ್ಪೈರಿಂಗ್ ಆಗಿದೆ, ಮೋಟಿವೇಟಿಂಗ್ ಆಗಿದೆ ಅಂತ ಹೇಳಿ ಪ್ರೇಮ ವಿ KR ಪುರಮಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಜೊತೆಗೆ ನೀವೊಬ್ಬರು ನಿರ್ದೇಶಕರಾಗಿ ಕೂಡ ನಮಗೆ ಬೇಕು ಅಂತ ಅನ್ಸುತ್ತೆ ಅಂತ ಶಾನ್ ಅಗಲ್ಕೆರೆಯಿಂದ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ನನ್ನ ಪ್ರಶ್ನೆ ಕೂಡ ಆಗಿತ್ತು, ಯಾಕಂದರೆ ಇಂಡಸ್ಟ್ರಿಗೆ ನೀವು ಬಂದಿದ್ದೆ ಸಹ ನಿರ್ದೇಶಕರಾಗಿ, ಈಗ ನಮಗೆ ನಟರಾಗಿ ದಕ್ಕಿದ್ರೆ ಈ ಮಧ್ಯೆ ಎಲ್ಲೋ ನಿರ್ದೇಶಕ ಕಳೆದೋಗ್ಬಿಟ್ನಾ ಅನ್ನೋದು ಒಂದು ಅಂದರೆ ಭಾಳ ಹಿಂದೆ ಅನಿಸಿದ್ದುಂಟು. ಅಂದರೆ ಪ್ರಯತ್ನನೂ ಒಂದು ಸಣ್ಣ ಮಟ್ಟಿಗೆ ಮಾಡಿದ್ದುಂಟು. ಆವಾಗ ಆಗಿನ ಇದರಲ್ಲಿ ಅದು ಆಗಲಿಲ್ಲ. ಬಟ್ ಏನಿವೆ, ನಾನು ಭಾಳಷ್ಟು ನಮ್ಮ ಇಲಾಖೆ, ಕರ್ನಾಟಕ ಸರ್ಕಾರಿ ಇಲಾಖೆಗೆ ಬೇಕಾದಷ್ಟು ಡಾಕ್ಯುಮೆಂಟ್ಗಳನ್ನ ಡೈರೆಕ್ಟ್ ಮಾಡಿ ಎಡಿಟ್ ಮಾಡಿದ್ದೀನಿ, ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ. ಈ ಫಿಲ್ಲರ್ಸ್ ಅಂತ ಏನು ಹೇಳ್ತಾರಲ್ಲ ಅದು. ಆಮೇಲೆ ದೂರದರ್ಶನಕ್ಕೆ ಸುಮಾರು ಫಿಲ್ಲರ್ಸ್ಗೆ ವರ್ಕ್ ಮಾಡಿದ್ದೆ. ಭಾಳಷ್ಟು 2 ನಿಮಿಷ 1 ನಿಮಿಷ ಈ ಕಾರ್ಯಕ್ರಮದ ಮಧ್ಯೆ ಬರುತ್ತಲ್ಲ, ಫಿಲ್ಲರ್ಸ್ ಅಂತ ಕರೀತಾರಲ್ಲ, ಅದಕ್ಕೆ ತುಂಬ ಆ ಥರದ ಕೆಲಸಗಳಲ್ಲಿ ಮಾಡ್ತಾಯಿದ್ದೆ. ನೋಡೋಣ, ಗೊತ್ತಿಲ್ಲ, ಮುಂದೆ ಸಿಗ್ಬಹುದು, ಭರವಸೆ ನೋಡುವ. ಖಂಡಿತ. ನೀವಾಗಲೇ ಹೇಳಿದ್ರಿ ಸರ್, ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ಡಾಕ್ಯುಮೆಂಟ್ರಿಗೆ ನೀವು ಕೆಲಸ ಮಾಡಿದ್ರಿ ಅಂತ ಹೇಳಿ. ಬಹುಶಃ ನೀವು ಈ ಎಡಿಟಿಂಗ್ ಕಲ್ತಿದ್ದು ಇಲ್ಲೆಲ್ಲೋ ಯೂಸ್ ಆಯ್ತಲ್ಲ? ಹೌದೌದು, ಖಂಡಿತ. ಸೊ ಜೀವನಕ್ಕೆ ನೀವು ಸಿನಿಮಾ ಕ್ಷೇತ್ರ ಒಂದನ್ನೇ ಕೂಡ ಅವಲಂಬಿಸಿಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಗ್ತಾ ಇದೆ. ಬೇರೆ ಬೇರೆ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ್ರಿ. ಅಂದರೆ ಎಡಿಟಿಂಗು ಸಿನಿಮಾ ಕ್ಷೇತ್ರದಲ್ಲೇ, ಅಂದರೆ ಸಿನಿಮಾ ಎಡಿಟಿಂಗ್ ನಾ ಮಾಡಲಿಲ್ಲ. ಬಟ್ ಆ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ, ಸಹ ನಿರ್ದೇಶಕ ನಾ ಕೆಲಸ ಮಾಡ್ತಿದ್ದಾಗ, ಆ ಎಡಿಟಿಂಗ್ ಸಂಕಲನದ ಟೈಮ್ನಲ್ಲಿ ನಾವು ಇರ್ತಿದ್ವಿ. ನನ್ನ ಜೊತೆ ನಾವು 3 ಜನ ಸ್ನೇಹಿತರು ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು. ಈ ನಮ್ಮ ಜೊತೆ ಇಲ್ಲ KV ರಾಜು ಅಂತ ಬಹಳ ದೊಡ್ಡ ನಿರ್ದೇಶಕರಾದರು, ಪಾಪ 2 ವರ್ಷ ಆಯಿತು ಹೋಗ್ಬಿಟ್ರು. ಇನ್ನೊಬ್ಬ ನನ್ನ ಆತ್ಮೀಯ ಗೆಳೆಯ ಸುರೇಶ್ ಅರಸ್, ಇವತ್ತು ಭಾಳ ಅದ್ಭುತವಾದ ಸಂಕಲನಕಾರ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು. ಅವರು ಅಸಿಸ್ಟೆಂಟ್ ಎಡಿಟರ್ ಆಗಿದ್ದರು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಸೊ ಮ್ಯಾಕ್ಸಿಮಮ್ ಟೈಮ್ ನಾವು ಎಡಿಟಿಂಗ್ ರೂಮಲ್ಲಿ ಕಳೀತಾ ಇದ್ವಿ. ಸೊ ನಾವು ಎಡಿಟಿಂಗ್ ದೊಡ್ಡ ಬೇರೆ ಬೇರೆ ಮೇನ್ ಎಡಿಟರ್ ಕೆಲಸ ಮಾಡಿ ಹೋದ್ಮೇಲೆ ಅವಾಗೆಲ್ಲ ಸಿನಿಮಾಲಿತ್ತು, ಅಂದರೆ ಫಿಲಮ್ ಇತ್ತು, ಫಿಲಮ್ ಎಡಿಟಿಂಗ್ ಅಂದರೆ ರೀಲ್ಸ್, ನೆಗೆಟಿವ್ ಸಿನಿಮಾ, ನೆಗೆಟಿವ್ನೆಲ್ಲ. ಸೊ ನಾವು ಅದಕ್ಕೆ ಅವರು ಸಾಯಂಕಾಲದತ್ತು ಬಿಟ್ಟು ಹೋದ್ಮೇಲೆ ನಮಗೆ ಬೇಕಾದಂಗೆ ಅದೇ ಸನ್ನಿವೇಶನ ರಿಎಡಿಟ್ ಮಾಡ್ಕೋತಾ ಇದ್ವಿ. ರಿಎಡಿಟ್ ಮಾಡಿ ನೋಡ್ಕೊಂಬಿಟ್ಟು ನಾವು ಖುಷಿ ಪಟ್ಕೊಂಡು ಅವ್ರು ಬೆಳಗಾಗಕ್ಕೆ ಬರುವಷ್ಟರಲ್ಲಿ ಅವ್ರು ಏನು ಮಾಡಿಬಿಟ್ಟು ಅದೇ ಥರ ರೆಡಿ ಮಾಡಿಟ್ರು. ಅಂದರೆ ನಮ್ಗೆ ಆವಾಗಲಿಂದ ಇತ್ತು ಇದನ್ನು. ಐ ಥಿಂಕ್ ಎಡಿಟಿಂಗ್ ನನಗೆ ಭಾಳ ಇಷ್ಟ ಅಂತ. ಅದೇ ಟೈಮ್ಗೆ ವಿಡಿಯೋ ಶುರು ಆಯಿತು. ಥ್ಯಾಂಕ್ಸ್ ಟು ಮೈ ಎಲ್ಡರ್ ಬ್ರದರ್ ಅಶ್ವಥ್ ನಾರಾಯಣ್ ಅಂತ, ಅವರು ಬೆಲ್ಲಲ್ಲಿ ಇಂಜಿನಿಯರ್ ಆಗಿದ್ದರು, ಅವರು ಇರಾಕಲ್ಲಿದ್ದರು. ಅವರು ಬಂದು ಹೇಳಿದ್ರು, ಈಗ ಒಂದು ವಿಡಿಯೋ ಒಂದು ಹೊಸ ಇದು ಬಂದಿದೆ ಅಂಥೇಳಿ ಕ್ಯಾಮ್ರಾ ರೆಕಾರ್ಡ್ರೆಲ್ಲ ನನಗೆ ತಂದು ಕೊಟ್ಟರು. ಸೊ ಅದನ್ನು ನಾನು ಶುರು ಮಾಡಿ ವಿಡಿಯೋ ಕವರೇಜ್ ಎಲ್ಲ ಮಾಡ್ಕೊಂಡು ದೆನ್ ಐ ಡಿಸೈಡೆಡ್ ವಿಡಿಯೋ ಎಡಿಟಿಂಗ್ ಮಾಡೋಣ ಅಂಥೇಳಿ ನಾನು ಟೆಲಿವಿಷನ್ ವಿಡಿಯೋ ಎಡಿಟರ್ ಆದೆ. ಅದರಲ್ಲಿ ಭಾಳ ಸೀರಿಯಲ್ಸು, ಡಾಕ್ಯುಮೆಂಟ್ರೀಸು ಸುಮಾರು ಕೆಲಸ ಮಾಡೋಕ್ಕೆ, ಭಾಳ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ. ಎಲ್ಲರೂ ಕೂಡ ಏನಂದರೆ ಬಹಳಷ್ಟು ಜನ ಈ ಒಂದು ಚಿತ್ರರಂಗಕ್ಕೆ ಬಂದವ್ರನ್ನ ಕೇಳಿದಾಗ, ಒಂದು ರಂಗಭೂಮಿ ಹಿನ್ನೆಲೆಯಿಂದ ಚಿತ್ರರಂಗಕ್ಕೆ ಬಂದ್ವಿ ಅಂತಾರೆ, ಇಲ್ಲ ಕಿರುತೆರೆಯಿಂದ ಚಿತ್ರರಂಗಕ್ಕೆ ಬಂದ್ವಿ ಅಂತಾರೆ. ನಿಮ್ಮ ವಿಚಾರದಲ್ಲಿ ಸ್ವಲ್ಪ ವಿಭಿನ್ನ. ನೀವು ರಂಗಭೂಮಿ ಕೂಡ ಇರುತ್ತೆ, ಅದರೊಟ್ಟಿಗೆ ನೀವು ಚಿತ್ರರಂಗಕ್ಕೆ ಫಸ್ಟ್ ಪಾದಾರ್ಪಣೆ ಮಾಡ್ತೀರಿ, ಆನಂತರ ಕಿರುತೆರೆಗೆ ಬರ್ತೀರಿ. ಹೌದು, ಅಂದರೆ ಅದು ಏನಂತೀವಿ ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದು. ಇವತ್ತಿನ ಇದರಲ್ಲಿ ಇಂಟರ್ನ್ಶಿಪ್ ಅಂತಾರಲ್ಲ, ಇಂಟರ್ನ್ಶಿಪ್ 10 ವರ್ಷಗಳ ಕಾಲ ದೀರ್ಘವಾದ ಇಂಟರ್ನ್ಶಿಪ್ ನಮ್ಮದು. ನಮ್ದೆಲ್ಲ 2 ತಿಂಗಳು ಇಂಟರ್ನ್ಶಿಪ್. ಇವತ್ತು ಯಾರಿಗೂ ಅಷ್ಟು ತಾಳ್ಮೆ ಇಲ್ಲ. ನಮ್ಮದು ಅದೊಂಥರ ಎಲ್ಲ ಕಲಿಬೇಕು ಅಂತಂದರೆ ಟೈಮ್ ಇತ್ತು, ಏನು ಮಾಡ್ಕೊಂಡಿದ್ವಿ. ಇತ್ಲಾಗ ನಾಟಕದಲ್ಲಿ, ನಾಟಕ ಅಂದರೆ ಬರೀ ಪಾತ್ರ ಮಾಡ್ತಿರಲ್ಲ, ನಾಟಕದಲ್ಲೂ ಬೇರೆ ಬೇರೆ ಕೆಲಸಗಳು ಹಿನ್ನೆಲೆಯಲ್ಲಿ ಟಿಕೆಟ್ ಮಾರೋದ್ರಿಂದ ಹಿಡಿದು ಕೂತ್ಕೊಳ್ಳೋದು, ಮಾತು, ಎಲ್ಲದರಲ್ಲೂ ಇರ್ತಿದ್ವಿ. ಪಾತ್ರ ಒಂದು ನಿಮಿತ್ತ ಮಾತ್ರ, ಸಣ್ಣ ಸಣ್ಣ ಪಾತ್ರಗಳು ಮಾಡ್ತಿದ್ದೆ, ಯಾಕೆಂದರೆ ಈ ಕೆಲಸ ಬೇರೆ ಕೆಲಸ ಮಾಡ್ತಿದ್ರಿಂದ. ಆಮೇಲೆ ಕಿರುತೆರೆಗೆ ಬಂದಿದ್ದು. ಸೂಪರ್. ಈ ಕಿರುತೆರೆ ಅನುಭವ ಇದೆಯಲ್ಲ, ಇದು ನಿಮಗೆ ತುಂಬ ದೊಡ್ಡ ಜರ್ನಿ ಅಂತಲೇ ನಾನು ಕನ್ಸಿಡರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಒಂದು ನೇಪಥ್ಯದಲ್ಲಿ, ನಿಮ್ಮ ಒಂದು ಸಾರಥ್ಯದಲ್ಲಿ ಬಹಳಷ್ಟು ಫೇಮಸ್ ಧಾರಾವಾಹಿಗಳನ್ನು ನೀವು ಕೊಟ್ರಿ. ಸೊ ಮೂಡಲ ಮನೆ ಅದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅಂತಾನೆ ಹೇಳುವುದು. ಸೊ ಒಂದು ರೀತಿ ಜನ ಕಾದು ಕೂತ್ಕೊಳ್ತಾ ಇದ್ರು ಟಿವಿ ಮುಂದೆ, ಒಂದು ಹೊಸತನದ ಒಂದು ಸೃಷ್ಟಿ ಆಯಿತು. ಸೊ ಆ ಒಂದು ಪ್ರಯೋಗಗಳಿಗೆಲ್ಲ ಕೈ ಹಾಕಿದ್ದು ಹೇಗೆ? ಅದೇನಂದರೆ ನೋಡಿ, ಟಿ ವಿಲಿ ಇದ್ದಾಗ ನಾನ್ ಫಿಕ್ಷನ್ ಅಂತ, ಫಿಕ್ಷನ್ ಅಂದರೆ ಎಲ್ಲ ಧಾರಾವಾಹಿಗಳು, ಆ ಕೆಲಸಗಳು. ಇಲ್ಲಿ ನಾನ್ ಫಿಕ್ಷನ್ ಇಸ್ ಬೇರೆ,
ಹಾಡಿನ ಕಾರ್ಯಕ್ರಮ, ಡ್ಯಾನ್ಸ್ ಕಾರ್ಯಕ್ರಮಗಳು. ಅದರ ಮಧ್ಯದಲ್ಲಿ ಈ ಮೂಡಲ್ಮನೆ ಅಂದರೆ ನಾನು ಸೇರಿದ ಟೈಮ್ನಲ್ಲಿ ಒಂದಿಷ್ಟು ಮಾಡಿದರು ಪೈಲಟ್ ಎಪಿಸೋಡ್ಸ್ ಥರ. ನಮ್ಮ ETV ಸೇರೋದಕ್ಕೂ ಮೂಲ ಕಾರಣ ಅಲ್ಲಿ ಪ್ರೋಗ್ರಾಮ್ ಅಂದರೆ 11 ಚಾನಲ್ಗಳ ಚೀಫ್ ಪ್ರೊಡ್ಯೂಸರ್ ಪವನ್ ಕುಮಾರ್ ಮಾನ್ವಿಯವರು ಅವರಿದ್ದರು. ಕನ್ನಡದ ಚೀಫು ಸೂರಿ ಅಂತ ಸುರೇಂದ್ರನಾಥ್ ಅಂತ, ಸೂರಿ ನಮ್ಮ ಆತ್ಮೀಯ ಗೆಳೆಯರು ಕೂಡ ಹೌದು. ಅವರಗಳ ಇದರಿಂದಾಗಿ ನಾನು ETVಗೆ ಸೇರಿಕೊಂಡೆ. ಸೊ ಈ ಕೆಲಸಗಳನ್ನ ಮಾಡ್ತಾಯಿದ್ವಿ. ಆವಾಗ ಇನ್ ಹೌಸ್ ಪ್ರೊಡಕ್ಷನ್ ಅದು ಯಾವುದು ಮೂಡಲ್ಮನೆ, ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಅಂದರೆ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಥರ, ಅಂದರೆ ಇನ್ ಹೌಸು. ಬಟ್ ಸೊ ಅದನ್ನು ಮಾಡ್ತಾ ಈ ಕಾರ್ಯಕ್ರಮಗಳ ಮುಖಾಂತರ ಧಾರಾವಾಹಿಯ ಮುಂದೆ ಕೆಲಸ ಮಾಡಿದ್ದಿದೆ. ಅಂದರೆ ಆ್ಯಸ್ ಎನ್ ಎಡಿಟರ್ ಕೆಲಸ ಮಾಡಿದ್ದೀನಿ, ಆ್ಯಕ್ಟ್ ಕೂಡ ಮಾಡ್ತಿದ್ದೆ. ಅದ್ರ ಹಿನ್ನೆಲೆ ಅಂದರೆ ಆ್ಯಸ್ ಎ ಪ್ರೊಡ್ಯೂಸರ್ ಏನೇನು ನಡೆಯುತ್ತೆ, ಒಂದು ವಾಹಿನಿಯ ಹಿಂದೆ ಎಷ್ಟು ಕೆಲಸಗಳಿರುತ್ತೆ, ಅವ್ರು ಯಾವ ಥರ ನಡೆಸ್ತಾರೆ, ಜನರಿಗೆ ಬೇಕಾದ್ದನ್ನು ಹೇಗೆ ಅದನ್ನು ತೆರೆ ಮೇಲೆ ತರ್ತಾರೆ, ಎಷ್ಟು ಕಷ್ಟ ಇದೆ, ಎಷ್ಟು ಜನಗಳ ಕಷ್ಟ ಇದೆ ಎಲ್ಲ ಗೊತ್ತಾಗ್ತಾ ಹೋಯಿತು. ಆ ಧಾರಾವಾಹಿ ಭಾಳ ಅದ್ಭುತವಾಗಿ ಮೂಡಿಬಂತು. ವೈಶಾಲಿ ಕಾಸರವಳ್ಳಿ ಅವರು ನಿರ್ದೇಶನ ಮಾಡಿದ್ದು. ಆಮೇಲೆ ಅದಕ್ಕೆ ಭಾಳಷ್ಟು ಜನ ಕೆಲಸ ಮಾಡಿದರು. ಆಮೇಲೆ ಹೂಲಿ ಶೇಖರ್ ಅವರು ಕೆಲಸ ಮಾಡಿದರು. ಆಮೇಲೆ ಶ್ಯಾಮ್ ಸುಂದರ್ ಕುಲಕರ್ಣಿಯವರು, ಆಮೇಲೆ ನಮ್ಮ ನಾಗರಾಜ ಅದ್ವಾನಿ ಅದ್ಭುತವಾದ ಛಾಯಾಗ್ರಹಣ ಮಾಡಿದರು. ಸೊ ಪ್ಲಸ್ ನಟ ನಟಿಯರು, ಅದರ ಮುಖಾಂತರ ಒಂದು ಅದ್ಭುತವಾದ ಸೀರಿಯಲ್ ಆಯಿತು. ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ನಿಮಗೆ ಬತ್ತಳಿಕೆಯಲ್ಲಿ ಒಂದು ಯಾವತ್ತಿಗೂ ನಿಲ್ಲೋ ಅಂಥದ್ದು ಅನ್ನೋ ಹಾಗೆ. ಖಂಡಿತ. ಸರ್, ಈ ಮಧ್ಯೆ ನೀವು ಸಿನಿಮಾ ಅಂತ ನಿರ್ದೇಶನ ಮಾಡೋದಕ್ಕೆ ಆಗ ಆ ಮಟ್ಟಿಗಿನ ದೊಡ್ಡ ಮಟ್ಟಿಗಿನ ಮನಸ್ಸು ಮಾಡಲಿಲ್ಲ ಅಂತ ಅನ್ಕೊಳ್ತೀನಿ. ಆದರೆ ಕಿರುಚಿತ್ರಗಳ ಕಡೆ ನೀವು ಹೆಚ್ಚು ಮನಸ್ಸು ಮಾಡ್ತೀರಾ. ಈ ಸಿನಿಮಾದಲ್ಲೇ ಇದ್ಕೊಂಡು ಕಿರುಚಿತ್ರಕ್ಕೆ ಒಲವು ಮೂಡಿದ್ಯಾಕೆ? ಅಂದರೆ ಕಿರುಚಿತ್ರಗಳು ಅಲ್ಲೇ ಈಗ ಸುಮಾರಲ್ಲೇ ನಟನೆ ಮಾಡಿದ್ದೀನಿ. ಯಾಕೆಂದರೆ ಒಂದು ಇವತ್ತಿನ ಯುವ ನಿರ್ದೇಶಕರು, ಹೊಸ ನಿರ್ದೇಶಕರಿಗೆ ಅದೊಂದು ಪ್ಲ್ಯಾಟ್ಫಾರ್ಮ್, ಅವರ ಕೆಲಸವನ್ನು ತೋರಿಸೋದಕ್ಕೆ ಒಂದು ಎಕ್ಸಸೈಸ್ ಮಾಡಲಿಕ್ಕೆ ಅದ್ಭುತವಾದ ಕಿರುಚಿತ್ರಗಳು ಮಾಡ್ತಿದ್ದಾರೆ. ಗುಟ್ರುಗು ಅಂತೇಳಿ, ಈ ಕ್ಷಣ, ಸುಮಾರು ಒಂದು 5-6 ಕಿರುಚಿತ್ರಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಅದು ಒಂದು ವಿಭಿನ್ನವಾದ ಪ್ರಯತ್ನಗಳು ಮಾಡ್ತಿದ್ದಾರೆ ಈಗ. ಸೊ ಅದು ಒಂಥರ ಬೇರೆ ಥರ ಖುಷಿ ಕೊಡುವಂಥದ್ದು ಅದು. ಹಾಗೆ ಇದ್ರ ಜೊತೆಗೆ ನೀವು ಯುವ ನಿರ್ದೇಶಕರು ಅಥವಾ ಯುವ ನಟರು ಅಂತ ಹೇಳಿದ್ರೆ ಅವರಿಗೆ ಮೆಂಟರ್ ಆಗಿ ಕೂಡ ನೀವು ಕೆಲಸ ಮಾಡ್ತೀರಿ. ಅದು ಏನು ಅಂದರೆ ನೋಡಿ, ಭಾಳಷ್ಟು ಹೊಸಬರು ಬರ್ತಾ ಇದ್ದಾರೆ. ಬಹುತೇಕ ಎಲ್ಲ ಹೊಸಬರೇ ಮಾಡ್ತಿರೋದು. ಅದರಲ್ಲಿ ತುಂಬ ಜನ, ಮುಂಚೆಗಿಂತ ಹೆಚ್ಚಾಗಿ ತುಂಬ ಜನ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಎಲ್ಲರೂ ಬರ್ತಾ ಇದ್ದಾರೆ. ನಮಗನ್ನಿಸ್ತು ಇಷ್ಟು ವರ್ಷ ನಾವು ಬೇರೆ ಬೇರೆ ಎಲ್ಲ ಕಡೆ ಕೆಲಸ ಮಾಡಿದ್ದೀವಲ್ಲ, ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದ್ದೀವಲ್ಲ, ನಾವು ಸುಮ್ಮನೆ ಈಗ ಅಫ್ಕೋರ್ಸ್ ನಟನೆ ಮಾಡ್ತಾ ಇದ್ದೀನಿ, ಅದು ನನ್ನ ವೃತ್ತಿ ಹೌದು, ಸರಿ, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ನಾವು ಅಂತಲ್ಲ, ಎಲ್ಲರೂ ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇದೆ, ಅವರವರ ಅನುಭವಗಳಿದೆಯೋ ಮುಂದಿನ ಜನ್ರೇಷನ್ಗೆ ಕೊಡಲೇಬೇಕು, ಧಾರೆ ಎರಿಬೇಕು. ಏಕೆಂದರೆ ನಾವು ಚಿತ್ರರಂಗಕ್ಕೆ ಬಂದಿದ್ದುವೇ ನಮ್ಮ ಹಿರಿಯರಿಂದಾನೆ. ಅವತ್ತಿನ ರಾಮಚಂದ್ರ ಅವರು ಇರ್ಬೋದು, ಗಿರೀಶ್ ಕಾಸರವಳ್ಳಿ ಇರ್ಬೋದು, ನಮ್ಮ ಸೌಂಡ್ ಇಂಜಿನಿಯರ್ ಸೋಮಶೇಖರ್ ಅಂತ. ಸೊ ಎಷ್ಟೋ ಜನಗಳಿಂದ ನಾವು ಪ್ರಭಾವಿತರಾದ್ವಿ. ಚಂದ್ರಶೇಖರ್ ಕಂಬಾರರು, ಆಮೇಲೆ ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ನಾನು 4 ವರ್ಷಗಳ ಕಾಲ ಅವರ ಎಡಿಟರ್ ಆಗಿ ಕೆಲಸ ಮಾಡಿದೆ. ಅವರ ಟೆಲಿವಿಷನ್ ಪ್ರೋಗ್ರಾಮ್ಗಳಿಗೆ, ಹಿಂದಿ ಕಾರ್ಯಕ್ರಮಗಳಿಗೆ ಕೆಲಸ ಮಾಡಿದೆ. ಸೊ ಅದೆಲ್ಲ ಒಂಚೂರು ಅನುಭವ ತಾನೆ. ಸೊ ನಮಗನ್ನಿಸ್ತು ಈ ಹೊಸಬರಿಗೆ ಕೂತ್ಕೊಂಡು ಹೇಳೋಣ. ಬಿಕಾಸ್ ಇವತ್ತೇನು ಅಂತಂದರೆ ಎಲ್ಲ ಕಾಸ್ಟ್ ರೀ, ಹಣ ತುಂಬ ಬೇಕು, ಲಕ್ಷಗಟ್ಟಲೆ, ಕೋಟಿ ಲೆವೆಲ್ಗೆ ಬಂದಿದೆ ದುಡ್ಡು ಹಾಕಕ್ಕೆ ಒಂದು ಸಿನಿಮಾಕ್ಕೆ. ಸೊ ಅದಕ್ಕೆ ಮುಂಚೆ ಒಂದು ಪೇಪರ್ ಲೆವೆಲ್ನಲ್ಲಿ, ಡಿಸ್ಕಷನ್ ಲೆವೆಲಲ್ಲಿ ಯಾಕೆ ಅವ್ರ ಜೊತೆ ಕೂತು ಮಾತಾಡಬಾರ್ದು, ಅವ್ರ ಚಿತ್ರಕಥೆ ಇದ್ದರೆ ಕೊಡಿ, ಮಾತಾಡೋಣ, ಏನಾರು ಕುಂದುಕೊರತೆಗಳು ನಮ್ಗೆ ಅನಿಸಿದ್ದನ್ನು ಹಂಚ್ಕೋಬೋದು. ಆಮೇಲೆ ಈಗ ಅಫ್ಕೋರ್ಸ್ ಒಂದು 3-4 ಜನ ನಿರ್ದೇಶಕರು ಪ್ರತಿ ಸಿನಿಮಾಗಳಿಗೂ ಹತ್ತಿರ ಬರ್ತಾರೆ. ಕ್ರಿಯೇಟಿವ್ ಕನ್ಸಲ್ಟೆನ್ಸಿ ಯಾಕೆ ಮಾಡು, ಅದು ಒಂದು ಸಾರ್ಟ್ ಆಫ್ ಎ ಹಾಬಿ. ಅಂದರೆ ಅದು ಒಂದು ಮಿನಿ ಪ್ರೊಫೆಷನ್ನೇ ಉಳಿದ ಟೈಮ್ನಲ್ಲಿ. ಪ್ಲಸ್ ನನಗೂ ಸಾಕಷ್ಟು ಕಲ್ತಂಗಾಗತ್ತೆ ಅಂತ. ಅಂದರೆ ಬೇರೆ ಬೇರೆ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಜನ, ಹುಡುಗರು ಮಾಡ್ತಾರೆ. ಯಾಕೆಂದರೆ ನಾವು ಇದೇ ವಲಯದಿಂದ ಇರೋದ್ರಿಂದ ಅದೊಂಥರ ಖುಷಿ ಕೊಡೋ ಕೆಲಸ. ನಮ್ಮ ಆ್ಯಕ್ಟಿಂಗ್ ಜೊತೆಗೆ ಆ ಥರದ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಸರ್, ಇಷ್ಟೆಲ್ಲ ಕೆಲಸಗಳ ಮಧ್ಯೆ ನೀವು ಮತ್ತು ಬ್ಯುಸಿ ಆಗಿರೋದು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ನಮ್ಮ ಕನ್ನಡದ
ಸಹೋದರ ಸಹೋದರಿ ಭಾಷೆಗಳಲ್ಲಿ ಕೂಡ ನೀವು ಬ್ಯುಸಿ ಆಗಿದ್ದೀರಿ. ಹೌದು ಹೌದು. ಸೊ ನಿಮ್ಮ ಆ ಒಂದು ಜರ್ನಿ ಹೇಗಿದೆ? ಇವಾಗ ಸ್ಯಾಂಡಲ್ವುಡ್ಗೆ ಹೋಲಿಸಿದಾಗ, ಬೇರೆ ಚಿತ್ರರಂಗಕ್ಕೆ ಹೋಲಿಸಿದಾಗ ನಿಮ್ಗೇನಾದ್ರೂ ವ್ಯತ್ಯಾಸ ಅನ್ಸುತ್ತಾ? ಒಬ್ಬ ನಟನಾಗಿ ನೋಡಿದಾಗ ಕೆಲಸದಲ್ಲಿ ಏನಾದರೂ ವ್ಯತ್ಯಾಸ ಅನ್ಸುತ್ತಾ? ಹೇಗೆ? ಈಗ ನೋಡಿ, ಅಂದರೆ ನಾನು ಬೇರೆ ಚಿತ್ರರಂಗಕ್ಕೆ ಅಂದರೆ ಇತ್ತೀಚೆಗೆ ಹೋದ ವರ್ಷ ತೆಲುಗು ಸಿನಿಮಾ ಅಂತ ಬಂತು, ಕಾರ್ತಿಕೇಯ 2 ಅಂತ. ಹೌದು, ತುಂಬ ಚೆನ್ನಾಗಿ ಗೊತ್ತೆ. ಇಟ್ ವಾಸ್ ಎ ವೆರಿ ವೆರಿ ಮೆಗಾ ಹಿಟ್, ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ತೆಲುಗು ಫಿಲ್ಮ್. ಆ ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರ ಇದೆ, ಒಂದು ಆರ್ಕಿಯಾಲಜಿಸ್ಟ್ ಪಾತ್ರ. ತುಂಬ ಚೆನ್ನಾಗಾಯಿತು. ಅದು ಸಣ್ಣ ಒಂದು ಹುಡುಗರ ಗುಂಪೇ ಅದುವೆ. ಅಂದರೆ ನಿರ್ದೇಶಕರು ಕಾರ್ತಿಕೇಯ ಅಂತ ಮಾಡಿದರು, ಆ ಹೀರೋನೂ ಇದ್ದರು. ತಕ್ಕಮಟ್ಟು ನಾಟ್ ಎ ಬಿಗ್ ಪ್ರೊಡಕ್ಷನ್, ಅದು ಸಣ್ಣ ಪ್ರೊಡಕ್ಷನ್. ಬಟ್ ಅವರ ಡೆಫಿನೆಟ್ ಅಂದರೆ ಒಂದು ನಿರ್ದಿಷ್ಟವಾದ ಒಂದು ಗುರಿ ಇತ್ತು ಅವ್ರಿಗೆ, ಈ ಸಿನಿಮಾ ಹೀಗೆ ಮಾಡಬೇಕು ಅಂತ. ಆಮೇಲೆ ನಮ್ಮನ್ನು ಆ ಪಾತ್ರಕ್ಕೆ ಕರೆದ್ರು. ಆ ಪಾತ್ರಕ್ಕೆ ಕರೆದಿದ್ದುವೇ ನಾನು ಕೇಳಿಕೊಂಡೆ ಒಂದು ದಿವಸ ಶೂಟಿಂಗ್ ಆದಮೇಲೆ, ಹೆಂಗೆ ಕರೆದ್ರಿ ನೀವು, ಯಾಕೆ ಕರೆದ್ರಿ, ಹೆಂಗೆ ಕರೆದ್ರಿ ಅಂತ. ಅಂದರೆ ಯಾಕೆ ಕೇಳಬೇಕಾಯ್ತು ಅಂತಂದರೆ, ನಾನು ಇಲ್ಲಿ ಕೂತಿರೋನು, ಅಲ್ಲೇ ಅಷ್ಟು ಜನ ಘಟಾನುಘಟಿಗಳಿದ್ದಾರೆ ಆ ಪಾತ್ರ ಮಾಡೋದಕ್ಕೆ. ಬೇಕು ಅಂತ ಒಂದು ಪ್ರಶ್ನೆ ಬಂತು. ಅವ್ರದ್ದೊಂದು ಸಿಂಪಲ್ ಆನ್ಸರ್ ನೋಡಿ, ಎಷ್ಟು ಇದು ಅಂದರೆ, ಭಾಳಷ್ಟು ದೊಡ್ಡ ದೊಡ್ಡ ಕಲಾವಿದರ ಹೆಸರು ಹೇಳಿದರು. ಅವರೆಲ್ಲ ಹೇಳಿದ್ರು ಈ ಸಿನಿಮಾಗೆ ಯಾರು ಬೇಕಾದ್ರೂ ಮಾಡುವಂಥದ್ದು, ಅಷ್ಟು 25 ಜನ ಇದ್ದಾರೆ. ಬಟ್ ನಮಗೆ ಈ ಪಾತ್ರಕ್ಕೆ ಹೊಸ ಮುಖ ಬೇಕಿತ್ತು. ಅಂದರೆ ಜನಗಳಿಗೆ ಆ ನಟರ ಹಾವಭಾವಗಳು, ಅವ್ರು ಹೀಗೆ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಾಗ್ಬಿಟ್ಟಿದೆ. ಅದು ರಿಜಿಸ್ಟರ್ಡ್ ಆಗಿರಬಾರ್ದು. ಸೊ ಅದಕ್ಕೆ ಒಂದು ಇನ್ನೊಬ್ಬ ನಟನ ಬೇಕಿತ್ತು, ಹುಡುಕಿದ್ವಿ. ಸೊ ಬೇರೆ ಬೇರೆ ಕಡೆ ಎಲ್ಲ ಹೋದ್ವಿ, ಕನ್ನಡದಲ್ಲೇ ಹುಡುಕಿದ್ವಿ. ಆವಾಗ ನಿಮ್ಮದು ಒಂದಿಷ್ಟು ಸಿನಿಮಾಗಳು, ನಿಮ್ಮ ಪಾತ್ರದ ಕೆಲವು ನೋಡಿದ್ವಿ, ಡಿಸೈಡ್ ಮಾಡಿದ್ವಿ ನೀವು ಬೇಕು ಅಂತ. ಸೊ ಅಂದರೆ ಈವನ್ ಥಿಂಕಿಂಗ್ ಒಂದು ಕ್ರಿಯೇಟಿವ್ ಅನ್ಸುತ್ತಲ್ಲ. ನಾನು ಹೇಳೋದು, ಇವತ್ತು ನಾವು ಅಫ್ಕೋರ್ಸ್ ಸುಮಾರು ಇದು ಚರ್ಚೆ ನಡೀತಾ ಇದೆ. ಪರಭಾಷೆ ನಟರು ಇಲ್ಲಿ ಬರ್ತಿದ್ದಾರೆ, ನಮ್ಮವ್ರ ಕೆಲಸ ಎಲ್ಲ ಅವ್ರನ್ನ ಕರ್ಕೊಂಬರ್ತಿದ್ದಾರೆ, ಬರ್ತಾರೆ. ಯಾಕೆಂದರೆ ವ್ಯಾಪ್ತಿ ದೊಡ್ಡದಾಗಿದೆ. ಚಿತ್ರೋದ್ಯಮದ ಹೇಳಿದ್ನಲ್ಲ, ಚಿತ್ರರಂಗದ ಚಿತ್ರೋದ್ಯಮ. ಸೊ ಬೇರೆ ಭಾಷೆಗಳಿಗೆ ಅದನ್ನು ಮಾಡೋ ಇದೆಲ್ಲ ಹೊಟ್ಟೋಗಿದೆ. ಪ್ಯಾನ್ ಇಂಡಿಯಾ ಅಂತೆಲ್ಲ ಬಂದಿದೆ. ಸೊ ಬೇಕೇ ಬೇಕು, ಕಲಾವಿದರು ಬೇಕು. ಈಗ ನಾವೇ ಹೋಗಿಲ್ವೇ, ನಾನೇ ಹೋಗಿದ್ದೀನಿ, ಇಲ್ಲಿವರೆಗೆ ಬೇಕಾಷ್ಟು ಅಲ್ಲ, ಇಲ್ಲಿಂದ ಹೋಗಿ ಭಾಳ ಸಕ್ಸಸ್ಫುಲ್ ಆದವ್ರು ಬೇಕಾಷ್ಟು ನಟರಿದ್ದಾರೆ. ಸೊ ಅದೇ ಥರ ಆಯಿತು. ತಮಿಳಲ್ಲೂ ಒಂದು ಮಾಡಿದ್ದೀನಿ, ತಮಿಳಲ್ಲೊಂದು 2 ಪಿಕ್ಚರ್ ಮಾಡಿದೆ. ಈಗ ಒಂದು ವೆಬ್ ಸೀರೀಸ್ ಒಂದು ಮಾಡಿದ್ದೀನಿ. ಅದೇ ರೀತಿ ಹಿಂದಿನಲ್ಲಿ ಒಂದು ರಾಕೆಟ್ ಬಾಯ್ಸ್ ಅಂತ ಭಾಳ OTT ಪ್ಲ್ಯಾಟ್ಫಾರ್ಮಲ್ಲಿದೆ, ತುಂಬ ಒಳ್ಳೆಯ ವೆಬ್ ಸೀರೀಸು. ಅದರಲ್ಲಿ ಒಂದು ಒಳ್ಳೆ ಪಾತ್ರ, ಕಾಂಗ್ರೆಸ್ ಪಾರ್ಟಿಯ ಪ್ರೆಸಿಡೆಂಟ್ ಆಗಿರೋರ ಕಾಮರಾಜ್ ಅವ್ರ ಪಾತ್ರ ಮಾಡೋ ಒಂದು ಅವಕಾಶ ಸಿಕ್ತು. ಅದಂದರೆ ಎಲ್ಲ ನನ್ನ ಭಾಷೆ ಸ್ವಂತ ನಾನೇನೆ, ಅಂದರೆ ಡೈರೆಕ್ಟ್ ರೆಕಾರ್ಡಿಂಗ್ ಅದು. ತೆಲುಗಲ್ಲೂ ನಾನೇ ಡಬ್ ಮಾಡಿದ್ದೀನಿ, ತಮಿಳು ಮಾಡಿದಾಗಲೂ ನಾನೇ ಡಬ್ ಮಾಡಿದೆ. ಸೊ ಒಂದಿಷ್ಟು ಅವಕಾಶಗಳು ಬರ್ತಾ ಇದೆ. ಈಗ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಶ್ರೀಧರ್ ಸರ್ಗೆ ಎಷ್ಟು ಭಾಷೆ ಬರುತ್ತೆ? ಕನ್ನಡ, ಯಾಕಂದರೆ ಹುಟ್ಟಿ ಬೆಳೆದಿದ್ದು ಕನ್ನಡದಲ್ಲೇ ಹುಟ್ಟಿದ್ದು. ಒಂದು ಇಂಗ್ಲೀಷು ಅಲ್ಪ ಸ್ವಲ್ಪ ಬರುತ್ತೆ, ಹಿಂದಿ ಬರುತ್ತೆ, ಚೆನ್ನಾಗಿ ಮಾತಾಡ್ತೀನಿ. ಯಾಕೆಂದರೆ ಅದು ಡೈರೆಕ್ಟ್ ರೆಕಾರ್ಡಿಂಗ್ ನಾನೇ ಮಾತಾಡಿದ್ದು. ಅದು ಡಬ್ಬಿಂಗಿನ ವ್ಯವಸ್ಥೆ ಇಲ್ಲ. OTT ಸೀರೀಸ್ಗಳಲ್ಲಿ ಭಾಷೆ ಗೊತ್ತಿರಲೇಬೇಕು. ಆ್ಯಂಡ್ ಅದಕ್ಕೇನು ಅಂತಂದರೆ, ನಾವು ಚಿಕ್ಕಂದಿನಿಂದ ನಮ್ಮ ಕಲ್ತಿದ್ದು ಜೊತೆಗೆ ಹಿಂದಿ ಕಲ್ತ್ವಿ. ಹಿಂದಿ ಥರ್ಡ್ ಬೆಂಗಳೂರು, ನಾನಿದ್ದಿದ್ದು ಬೆಂಗಳೂರು ಆದರೂ ಹಿಂದಿ ಒಂದು ನಮಗೆ ಮುಂಚಿನಿಂದ ಜಾಸ್ತಿ ಪರಿಚಯ ಆಯಿತು. ಸೂಪರ್. ತಮಿಳು ಈ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಆವಾಗೆಲ್ಲ ಮಡ್ರಾಸ್ಗೆ ಹೋಗ್ತಾ ಇದ್ವಿ ಬೇರೆ ಎಲ್ಲ ಕೆಲಸಕ್ಕೆ. ಆಮೇಲೆ ಅಲ್ಲಿಯ ಟೆಕ್ನಿಕಲ್ ಟೀಮೆಲ್ಲ ಬೆಂಗಳೂರಿಗೆ ಬರೋದು. ಸೊ ಅವ್ರ ಮುಖಾಂತರ ತಮಿಳು ಬಂತು, ತೆಲುಗು ಅಲ್ಪ ಸ್ವಲ್ಪ ಬಂತು. ಬಟ್ ಮಾತಾಡುವಷ್ಟು, ಸಿನಿಮಾದಲ್ಲಿ ಮಾತಾಡುವಷ್ಟು ಒಟ್ಟು ಪಂಚಭಾಷೆ ಬಂದಿದೆ. ಪಂಚಭಾಷೆ ತಾರೆ ನೀವೀಗ. ಸರಿ, ಮತ್ತೂ ಒಂದಷ್ಟು ಜನ ನಿಮಗಾಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಯಭಾಗ ಮುಗುಳ್ಕೋಡ್ನಿಂದ ಶಿವಲಿಂಗಯ್ಯ ಹಿರೇಮಠ ಅವರು ಹೇಳ್ತಾ ಇದ್ದಾರೆ, ಈಗಿನ ಯುವ ಕಲಾವಿದರಿಗೆ ನಿಮ್ಮ ಸಲಹೆ ಏನಾದರೂ ಸಿಗಬಹುದಾ, ಕಿವಿ ಮಾತು ಅಂತ ಏನಾದರೂ ಹೇಳ್ತೀರಾ ಸರ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ಏನು ಕಿವಿ ಮಾತು ಅಂದರೆ ನಟನೆ ಕ್ಷೇತ್ರಕ್ಕೆ ಬರೋದಾದ್ರೆ ಅಥವಾ ನಟನೆ, ಯುವ ಕಲಾವಿದರಿಗೆ ಒಂದು ಶಾರ್ಟಾಗಿ ಹೇಳಿದರೆ, ಶಾರ್ಟ್ ಕಟ್ ಇಲ್ಲ ಇದರಲ್ಲಿ. ಆಮೇಲೆ ಕಲ್ತಿದ್ದು ಮುಗೀತು ಅಂತ ಏನಿಲ್ಲ. ನಾವು ಏನೇ ಇವತ್ತು ಆ್ಯಕ್ಟಿಂಗ್ ಸ್ಕೂಲಲ್ಲಿ ಏನು ಕಲಿಸಿದ್ರು ಎಲ್ಲ ಬೇಸಿಕ್ಸ್, ಒಂದು
ಇಂಟ್ರಡಕ್ಷನ್ ಅಂತ ಅನ್ಕೋಬೋದೇ ಹೊರತು ನಾಟಕ ತಂಡದಲ್ಲಿದ್ದು ಕನ್ಕ್ಲೂಷನ್ ಅಲ್ಲ. ಅಥವಾ ಸಿನಿಮಾ ಅಕಾಡೆಮಿಗಳ ಮಾತ್ರ ಕಲ್ತ್ಕೊಂಡು ಬಂದಿದ್ದರು, ಅದೊಂದು ಡಿಗ್ರಿ ಅಂತ ಅನ್ಕೋಬೋದು. ಸೊ ಒಂದು ಸರ್ಟಿಫಿಕೇಟ್ ಅಷ್ಟೇ. ಕೆಲಸ ಮಾಡಿದಾಗಲೇ ಅನುಭವ. ಯಾಕೆಂದರೆ ಶಾರ್ಟ್ ಕಟ್ ಅಂತೇನಿಲ್ಲ. ಇವತ್ತಿದ್ದವನು ನಾಳೆ ನಾನು ಬೇಗ ಸ್ಟಾರ್ ಆಗಿಬಿಡ್ಬೇಕು. ಯಾಕೆಂದರೆ ಬೇರೆಯವ್ರನ್ನೆಲ್ಲ ನೋಡಿ ನಮ್ಮ ಜೊತೆ ಹಳೆ ಕಥೆಗಳನ್ನೆಲ್ಲ ಕೇಳಿರ್ತಾರಲ್ಲ, ರೀಸೆಂಟಾಗಿ ಯಾವುದೋ ಇದ್ಲರಂತಪ್ಪ, ಇದ್ದಕ್ಕಿದ್ದಾಗಿ ಹಿಟ್ಟಾಗ್ಬಿಟ್ಟು ಈಗ ಎಲ್ಲ ಹೊಟ್ಟೋಗಿದ್ದಾರೆ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬಿಟ್ಟಿದ್ದಾರೆ, ದೊಡ್ಡ ಕಾರ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದು ಅವ್ರ ಹಿಂದಿನ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗತ್ತೆ. ಯಾಕೆಂದರೆ ಬರೀ ಒಂದು ಮುಖ ಮಾತ್ರ ನಾವು ನೋಡಿರ್ತೀವಿ. ಯಾರು ಸ್ಟಾರ್ ಆದರೂ ಅವರು ಮಾತ್ರ ನೋಡಿರ್ತೀವಿ. ಬಟ್ ಅವರು ಎಲ್ಲಿಂದ ಬಂದರು, ಅವರ ಯಾವ ಪರಿಶ್ರಮದಲ್ಲಿ ಬಂದರು, ಅವ್ರ ಜರ್ನಿ ನೋಡಿದಾಗಲೇ ಗೊತ್ತಾಗೋದು. ಸುಮ್ಮನೆ ಯಾರು ಲಿಫ್ಟಲ್ಲಿ ಫ್ಲೈಟಲ್ಲಿ ಬಂದಿಲ್ಲ, ಎಲ್ಲರೂ ಮೆಟ್ಲು ಹತ್ಕೊಂಡ್ಬಂದಿರೋರೆ, ಖಂಡಿತ ಅಲ್ವಾ? ಸೊ ಶಾರ್ಟ್ ಕಟ್ ಏನಿಲ್ಲ. ಆಮೇಲೆ ಒಂದು ಸಿನಿಮಾದಲ್ಲೋ ನಾಟಕದಲ್ಲಿ ಮಾಡೋದು ಅದು ಅವತ್ತಿನ ಕೆಲಸ ಅಷ್ಟೇ. ಬಟ್ ನಿರಂತರವಾದ ಕಲಿಕೆ ಇರಬೇಕು, ಹೋಮ್ವರ್ಕ್ ಇರಬೇಕು, ಪ್ರಾಕ್ಟೀಸ್ ಇರಬೇಕು. ಈಗ ಸಂಗೀತಗಾರರು, ಹಾಡಿನ ಕಲಾವಿದರು ದಿನವೂ ಒಂದು ರಿಯಾಜ್ ಅಂತ ಮಾಡ್ತಾರಲ್ವ. ಬರೀ ಇವತ್ತು ಪರ್ಫಾರ್ಮೆನ್ಸ್ ಇದೆ ಅನ್ನೋ ದಿವಸ ಮಾತ್ರ ಅಲ್ಲ. ಆದರೆ ಗಂಟೆಗಟ್ಟಲೆ ರಿಯಾಜ್ ಮಾಡಿಕೊಂಡು ರಾಗ ಇದು ಮಾಡ್ತಾ ಇರ್ತಾರೆ, ಹಾಡು ಕಲಿತಾ ಇರ್ತಾರೆ. ಅದೇ ಥರ ನಾವು ನಟನೆ ಕೂಡ ಅಂತ. ಸೂಪರ್ ಸರ್. ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ಸರ್, ನಿಮ್ಮ ಸ್ವರ ನನಗೊಂದು ರೀತಿ ಅಮಿತಾಬ್ ಬಚ್ಚನ್ ಅವರ ಧ್ವನಿಯನ್ನ ಹೋಲುತ್ತೆ. ಸೊ ನನಗೆ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಸುಮಿತ್ರಾ ಅವರು ಸಂಡೂರಿನಿಂದ. ನೋಡೋದಕ್ಕೆ ಕೂಡ ನೀವು ಅಷ್ಟೇ ಸುಂದರವಾಗಿದ್ದೀರಿ ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ. ಜೊತೆಗೆ ಹರಿಹರ ಕೊಕ್ನೂರಿನಿಂದ ಶಾಂತಚರ ಬಡಿಗೆರ ಅವರು ಹೇಳ್ತಾ ಇದ್ದಾರೆ, ನಿಜವಾಗಿಯೂ ಇವತ್ತಿನ ಸಿನಿಧನಿ ಕಾರ್ಯಕ್ರಮ ಬಹಳ ಇಷ್ಟವಾಗ್ತಾ ಇದೆ. ಸೊ ನೀವು ನಟಿಸಿದಂಥ ಬಹುತೇಕ ಸಿನಿಮಾಗಳನ್ನು ನೋಡಿದ್ದೀವಿ, ನಿಮ್ಮ ನಟನೆ ಚೆನ್ನಾಗಿದೆ ಸರ್, ನಿಮ್ಮ ಧ್ವನಿ ನಮಗೆ ಬಹಳ ಇಷ್ಟ ಅಂತ ಹೇಳಿ ಶಾಂತಚರ ಅವರು ಹೇಳ್ತಾ ಇದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಸಂದರ್ಶನ ಇವತ್ತು, ನಿಮ್ಮ ಮುಂದಿನ ಸಿನಿಮಾಗಳಿಗೆ ಆಲ್ ದ ಬೆಸ್ಟ್ ಸರ್ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು, ನಿಮ್ಮ ಮನದ ಮಾತು ನಮ್ಮನ್ನ ಮುಟ್ತಾ ಇದೆ ಅಂತ ಹೇಳಿ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅದರಲ್ಲೂ ಪುನೀತ್ ಅವ್ರ ಬಗೆಗಿನ ನಿಮ್ಮ ಮಾತು ನಮಗೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಿಂದೆಲ್ಲ ಮೌಲ್ಯಾಧಾರಿತ ಚಿತ್ರಗಳು, ಕಾದಂಬರಿ ಆಧಾರಿತ ಚಿತ್ರಗಳು ಹೆಚ್ಚೆಚ್ಚು ಬರ್ತಾ ಇತ್ತು. ಆದರೆ ಇವತ್ತೆಲ್ಲೋ ಒಂದು ಕಡೆ ಕೊರತೆ ಕಾಡ್ತಾ ಇದೆ, ವ್ಯತಿರಿಕ್ತವಾದಂಥ ಪ್ರಭಾವ ಆಗ್ತಾ ಇದೆ ಇಂಡಸ್ಟ್ರಿ ಮೇಲೆ ಅಂತ ಅನ್ನಿಸ್ತಾ ಇದೆ. ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅಂತ ಹೇಳಿ ಸುನಿಲ್ ಗೌಡನಪಾಳ್ಯ ಬೆಂಗಳೂರಿನಿಂದ ಕೇಳ್ತಾ ಇದ್ದಾರೆ. ಸರ್ ನೋಡಿ, ಅದಕ್ಕೆ ನಮ್ಮ ಚಿತ್ರರಂಗದ ಇವತ್ತು ಯಾರು ಮುಂಚೂಣಿಯಲ್ಲಿದ್ದಾರೆ, ನಿರ್ದೇಶಕರು, ನಿರ್ಮಾಪಕರು, ಹಿರಿಯರು, ಅವರು ಕೂತು ಸಮಾಲೋಚನೆ ಮಾಡಿ ಅಥವಾ ಸಂವಾದ ಮಾಡಿ ನಾವು ಬಗೆಹರಿಸ್ಕೋಬೇಕು. ಇನ್ನೊಂದು ಏನು, ಯಾರೋ ಪ್ರಶ್ನೆ ಕೇಳಿದ್ದಾರೆ ಅಂತಂದರೆ ಒಬ್ಬರು ಕೇಳಿರ್ಬೋದು, ಅದು ಒಬ್ಬರ ಪ್ರಶ್ನೆ ಅಲ್ಲ. ಪ್ರಶ್ನೆ ಒಬ್ಬರದ್ದಾದರೂ ಹತ್ತಾರು ಜನಗಳ ದನಿಯ ಅವರ ಮನಸ್ಸಿನ ಮಾತನ್ನು ಒಬ್ಬರು ಹೇಳಿದ್ದಾರೆ. ನಮಗೆ ಒಬ್ಬರು ಹೇಳಿದರೆ 1,00,000 ಜನ ಅಲ್ಲಿ ಹೇಳಿದ್ದಾರೆ ಅಂತ ನಾವು ಅನ್ಕೋಬೇಕು ಅಲ್ವಾ? ಒಬ್ಬರು ಕೇಳಿದ್ದಾರೆ ಬಿಡಿ ಅಂತಲ್ಲ. ಸೊ ಇದು ವೆರಿ ಸೀರಿಯಸ್ ಕ್ವಶನ್ ಮಾಡಬೇಕು. ಇವತ್ತು ಮಾಡ್ತಿಲ್ಲ ಅಂತಲೂ ಹೇಳ್ತಿಲ್ಲ, ಬಟ್ ಅದ್ರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಇವನ್ ಆ ದನಿ ಕೂಡ ಸ್ಟ್ರಾಂಗ್ ಆಗಬೇಕು, ಕೇಳುವಂತ ದನಿ ಸ್ಟ್ರಾಂಗ್ ಆಗಬೇಕು, ಒಗ್ಗಟ್ಟಬೇಕು, ಪರಿಹರಿಸೋ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅನ್ನುವಂಥದ್ದು. ಮತ್ತೊಬ್ಬರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಇವತ್ತು ಅಂತ ಹೇಳಿ ಪ್ರೇಮ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಮಾತು ಕೇಳಿ ಬಹಳ ಖುಷಿ ಆಯಿತು, ನಿಮ್ಮ ಧ್ವನಿನೇ ಖುಷಿ ಕೊಡೋವಂಥದ್ದು ಅಂತ ಹೇಳಿ ಕುಕನೂರು ತಾಲೂಕು ರಾಜೂರಿನಿಂದ ಅಕ್ಕಮಹಾದೇವಿ ಹೇಳ್ತಾ ಇದ್ದಾರೆ. ಹಾಗೆ ಇದಾಗಿತ್ತು ಇವತ್ತಿನ ಸಿನಿಧನಿ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ರು ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದ ಕೆ ಶ್ರೀಧರ್ ಅವರು. ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಾನು ನಿಮ್ಮೊಟ್ಟಿಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ.